ಪ್ರಥಮವಾಗಿ 12ನೇ ತರಗತಿಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ರಸಾಯನಶಾಸ್ತ್ರದ ಬಗ್ಗೆ ತರಬೇತಿ ನೀಡಲು ಪ್ರಪ್ರಥಮವಾಗಿ ಪ್ರಯತ್ನ ಪಡ್ತಾ ಇದ್ದೇನೆ. ಅದೇ ರೀತಿಯಾಗಿ 12ನೇ ತರಗತಿಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಮೊದಲನೆಯ ಚಾಪ್ಟರ್ ಆದ ಸೊಲ್ಯೂಷನ್ ಬಗ್ಗೆ ನಾನು ಇವತ್ತಿನ ದಿವಸ ತರಬೇತಿಯನ್ನು ನೀಡಲು ಬಯಸುತ್ತಿದ್ದೇನೆ. ನೋಡ್ರಿ, ಎಲ್ಲ ವಿಜ್ಞಾನದ ವಿದ್ಯಾರ್ಥಿಗಳೇ, ನಮ್ಮ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಮುಂದೆ ಬರ್ತಾ 11ನೇ ಮತ್ತು 12ನೇ ತರಗತಿಯು ಸಂಪೂರ್ಣ ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುವುದರಿಂದ ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಹಾಗಾಗಿ ನಾನು ಇವತ್ತಿನ ದಿವಸ ನಮ್ಮ ಕನ್ನಡ ಮೀಡಿಯಂ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಅನುಕೂಲ ಆಗಲಿ ಅಂಥೇಳಿ ಇವತ್ತಿನ ದಿವಸದಿಂದ ಪ್ರತಿದಿನ 1 ಗಂಟೆ 12ನೇ ತರಗತಿಯ ಒಂದು ರಸಾಯನಶಾಸ್ತ್ರದ ಕೆಮಿಸ್ಟ್ರಿ ವಿಷಯದ ಬಗ್ಗೆ ಅಧ್ಯಯನ ಮಾಡಲು ಬಯಸುತ್ತಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಸೊಲ್ಯೂಷನ್ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ನಾವು ಕಲಿಯೋಣ. ನೋಡ್ರಿ, ಮೊದಲನೇದಾಗಿ ಫಸ್ಟ್ ಚಾಪ್ಟರ್ 12ನೇ ತರಗತಿಯ ಮೊದಲನೇ ಚಾಪ್ಟರ್ ಯಾವುದಪ್ಪ ಅಂದ್ರೆ ಸೊಲ್ಯೂಷನ್ ಅಂತಕ್ಕಂಥದ್ದಿದೆ. ಇದರಲ್ಲಿ ನಮ್ಮ ಬೋರ್ಡ್ ಎಕ್ಸಾಮ್ಗೋಸ್ಕರ ನಿಯರ್ಲಿ 13 to 14 ಮಾರ್ಕ್ಸ್ ಇರ್ತದೆ. ಬೋರ್ಡ್ ಎಕ್ಸಾಮ್ ಸಲುವಾಗಿ 13 to 14 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ಕೆಸೆಟ್ ಸಲುವಾಗಿ ಕರ್ನಾಟಕ CET ಕೆಸೆಟ್ ಸಲುವಾಗಿ ಇದರಲ್ಲಿ 4 ರಿಂದ 6 ಮಾರ್ಕ್ಸ್ ಇರ್ತದೆ. ಹಾಗೂ ನೀಟ್ ಅಥವಾ JEE ಅಲ್ಲೂ ಕೂಡ ನಮಗೆ 2 to 3 ಮಾರ್ಕ್ಸ್ ಈ ಒಂದು ಚಾಪ್ಟರ್ಲಿಂದ ಬರುತ್ತದೆ. ನೋಡ್ರಿ, ಸೊಲ್ಯೂಷನ್ ಚಾಪ್ಟರ್ ನಮ್ಗೆ ಅರ್ಥ ಆಗ್ಬೇಕಾಯ್ತಪ್ಪ ಅಂದ್ರೆ ನಮ್ಗೆ ಏನೇನು ಬೇಸ್ ಬೇಕಾಗಿರ್ತಾವ ಅಂದ್ರೆ ಮೊದಲನೇದಾಗಿ 11ನೇ ತರಗತಿಯಲ್ಲಿ ಏನು ಕಲಿತಿರ್ತಕ್ಕಂಥ ಎಲ್ಲ ವಿಷಯಗಳ ಒಂದು ಸಂಪೂರ್ಣ ಜ್ಞಾನ ನಮ್ಗೆ ಇರಬೇಕಾಗ್ತದ. ಅದೇ ರೀತಿಯಾಗಿ 12ನೇ ತರಗತಿಯ ಒಂದು ಸೊಲ್ಯೂಷನ್ ಚಾಪ್ಟರ್ ನಮ್ಗೆ ಅರ್ಥ ಆಗ್ಬೇಕಾಯ್ತಪ್ಪ ಅಂದ್ರೆ 11ನೇ ತರಗತಿಯ ಬೇಸು ಇರಬೇಕಾಗ್ತದ. ಜೊತೆಗೆ ಏನದಪ್ಪ ಅಂದ್ರೆ ನಿಮಗೆ ಸ್ವಲ್ಪ ಮಟ್ಟಿನ ಬೇಸಿಕ್ ಮ್ಯಾಥಮೆಟಿಕ್ಸ್ನು ನಾಲೆಜ್ ಇರಬೇಕಾಗ್ತದ. ಯಾಕಂದ್ರೆ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ ಜಾಸ್ತಿ ಕೇಳ್ತಾರ. ಹಾಗಾಗಿ ನಿಮಗೆ 11ನೇ ತರಗತಿಯ ಬೇಸ್ ಇರಬೇಕು. ಹಾಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಜ್ಞಾನ ಕೂಡ ಇರಬೇಕಾಗ್ತದೆ. ಹೌದು ಸರಿ, ಈಗ ಇವತ್ತಿನ ದಿನ ಈ ಸೊಲ್ಯೂಷನ್ ಅಂತಕ್ಕಂಥ ಚಾಪ್ಟರ್ ಚಾಲು ಮಾಡೋಣ. ವರಿ ಆಗ್ತಕ್ಕಂಥದ್ದೇನೂ ಇಲ್ಲ. ಒಂದು ವೇಳೆ ನೀವು 11ನೇ ತರಗತಿಯಲ್ಲಿ ಅಷ್ಟಾಗಿ ಒಂದು ಕೆಮಿಸ್ಟ್ರಿಯ ಒಂದು ವಿಷಯದ ಬಗ್ಗೆ ಗೊತ್ತಿರಲಿಲ್ಲ ಅಂದ್ರೆ ಬಿ ಪರವಾಗಿಲ್ಲ. ಆ 11ನೇ ತರಗತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯನೂ ಕೂಡ ನಾನು ಇದರಲ್ಲಿ ಸಂಪೂರ್ಣವಾಗಿ ಕವರ್ ಮಾಡ್ತಾ ಇದ್ದೇನೆ. ಓಕೆ, ನೋಡ್ರಿ, ಸೊಲ್ಯೂಷನ್ ಅಂತಕ್ಕಂಥದ್ದಲ್ಲಿ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ನಾವು ಏನೇನು ಕಲಿತೀವಪ್ಪ ಅಂದ್ರ ಮೊದಲನೇದಾಗಿ ಏನ್ ಬೇಕು? ಸೊಲ್ಯೂಷನ್ ಅಂದ್ರೆ ಏನು ನಮಗೆ ಗೊತ್ತಿರಬೇಕು. ಅದರ ಅರ್ಥಪ್ಪ ಅಂದ್ರೆ ಏನಪ್ಪ ಅಂದ್ರ ಇಂಟ್ರೊಡಕ್ಷನ್ ಟು ಸೊಲ್ಯೂಷನ್. ಇದು 1ನೇ ಟಾಪಿಕ್ಸ್. 2ನೇದು ಏನ್ ಕಲಿತೀರಪ್ಪ ಅಂದ್ರ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅಂತ ಕಲಿತೀರಿ. ಟೈಪ್ಸ್ ಆಫ್ ಸೊಲ್ಯೂಷನ್. 1ನೇದು ಸೊಲ್ಯೂಷನ್ ಅಂದ್ರೆ ಏನಂತ ಕಲಿತೀರಿ. ಸೊಲ್ಯೂಷನ್ ಅಂದ್ರೆ ಏನು,
ಅದು ಹೆಂಗ ಆಗ್ತದ ಮತ್ತು ಎದುರ್ಲಿಂತ ಮಾಡಲ್ಪಟ್ಟಿದೆ ಅಂತಕ್ಕಂಥದ್ದು ಸೊಲ್ಯೂಷನ್ ಇಂಟ್ರೊಡಕ್ಷನ್ ಟು ಸೊಲ್ಯೂಷನ್ ಅಂತ ಕಲಿತೀರಿ. ಟೈಪ್ಸ್ ಆಫ್ ಸೊಲ್ಯೂಷನ್ ಅಂದ್ರ ಸೊಲ್ಯೂಷನ್ದಾಗ ಎಷ್ಟು ವಿಧಗಳು ಬರ್ತಾವ ಅಂತಕ್ಕಂಥದ್ದು ಬಿ ಕಲಿತೀರಿ. ಮತ್ತು ಮೂರನೇದು ಏನ್ ಕಲಿತೀರಪ್ಪ ಅಂದ್ರ ಕಾನ್ಸಂಟ್ರೇಷನ್ ಟರ್ಮ್ಸ್ ಕಲಿತೀರಿ. ಕಾನ್ಸಂಟ್ರೇಷನ್ ಟರ್ಮ್ಸ್ ಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಈ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂತಕ್ಕಂಥದ್ದು ನೀವು ಆಲ್ರೆಡಿ ಹಿಂದಿನ 11ನೇ ತರಗತಿಯಲ್ಲಿ ಓದಿ ಬಂದಿರಿ. ಒಂದ್ ವೇಳೆ ನೆನಪು ಹೋಗಿತ್ತಂದ್ರೆ ಬಿ ನಾನು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ 4ನೇದು ಏನಪ್ಪಾ ಅಂದ್ರ ಸಾಲ್ಯುಬಿಲಿಟಿ ಬಗ್ಗೆ ಕಲಿತೀರಿ. ಸಾಲ್ಯುಬಿಲಿಟಿ ಅಂದ್ರೇನು ಅದರ ಬಗ್ಗೆ ಕಲಿತೀರಿ. ಇಲ್ಲೇ ಸಾಲ್ಯುಬಿಲಿಟಿದಾಗೆ ಕೂಡ ನೀವು 2 ಬಗೆಯ ಅಧ್ಯಯನ ಮಾಡ್ತೀರಿ. ಏನಪ್ಪಾ ಅಂದ್ರ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ಸ್ ಇನ್ ಲಿಕ್ವಿಡ್ ಅಂಡ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಇವೆರಡರ ಬಗ್ಗೆ ಇಲ್ಲಿ ಕಲಿತೀರಿ. ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಅಲ್ಲಿ ನೀವು ಹೆನ್ರೀಸ್ ಲಾ ಕೂಡ ಕಲಿತೀರಿ. ಹೆನ್ರೀಸ್ ಲಾ. ಓಕೆ, ನೆಕ್ಸ್ಟ್ ನೋಡ್ರಿ 5ನೇ ಟಾಪಿಕ್ಸ್ ಏನಿರ್ತದಪ್ಪ ಅಂದ್ರ ಫಸ್ಟ್ ಇಂಟ್ರೊಡಕ್ಷನ್ ಟು ಸೊಲ್ಯೂಷನ್ ಓದಿರಿ, ಟೈಪ್ಸ್ ಆಫ್ ಸೊಲ್ಯೂಷನ್ ಕಲಿತೀರಿ, ಕಾನ್ಸಂಟ್ರೇಷನ್ ಟರ್ಮ್ಸ್ ಕಲಿತೀರಿ, ಆಮೇಲೆ ಸಾಲ್ಯುಬಿಲಿಟಿ ಅಂತಕ್ಕಂಥದ್ದು ಏನು ಅಂತ ಕಲಿತೀರಿ. ಸಾಲ್ಯುಬಿಲಿಟಿದಾಗ 2 ಟೈಪ್ ಬರ್ತದ, ಸಾಲ್ಯುಬಿಲಿಟಿ ಆಫ್ ಸಾಲಿಡ್ಸ್ ಇನ್ ಲಿಕ್ವಿಡ್ ಮತ್ತು ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ ಅಂತ ಹೇಳಿ. 5ನೇದು ಏನು ಕಲಿತೀರಪ್ಪ ಅಂದ್ರ ವೇಪರ್ ಅಂಡ್ ವೇಪರ್ ಪ್ರೆಷರ್ ಅಂತ ಕೇಸಿಂದ ಕಲಿತೀರಿ. ವೇಪರ್ ಅಂಡ್ ವೇಪರ್ ಪ್ರೆಷರ್. ವೇಪರ್ ಅಂಡ್ ವೇಪರ್ ಪ್ರೆಷರ್. ಇಲ್ಲಿ ವೇಪರ್ ಅಂಡ್ ವೇಪರ್ ಪ್ರೆಷರ್ ಅಲ್ಲಿ ನೀವೇನ್ ಮಾಡ್ತೀರಪ್ಪ ಅಂದ್ರ ಇಲ್ಲೊಬ್ಬ ಲಾ ಕಲಿತೀರಿ. ಅದು ಯಾವ ಲಾ ಅಪ್ಪ ಅಂದ್ರ ರೌಲ್ಸ್ ಲಾ ಅಂತಕ್ಕಂಥದ್ದು. ರೌಲ್ಸ್ ಲಾ ಅಂತಕ್ಕಂಥದ್ದು. ನೆಕ್ಸ್ಟ್ ಇದು ಆದ್ಮೇಲೆ ಏನ್ ಕಲಿತೀರಪ್ಪ ಅಂದ್ರ ಐಡಿಯಲ್ ಸೊಲ್ಯೂಷನ್. ಐಡಿಯಲ್ ಸೊಲ್ಯೂಷನ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ನಾನ್ ಐಡಿಯಲ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಐಡಿಯಲ್ ಸೊಲ್ಯೂಷನ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ ಆದ ತಕ್ಷಣ ನೀವು ಏನ್ ಕಲಿತೀರಿಪ್ಪ ಅಂದ್ರ ಇಲ್ಲಿ ಐಡಿಯಲ್ ಸೊಲ್ಯೂಷನ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಆದ ತಕ್ಷಣ ನೀವೇನು ಕಲಿತೀರಪ್ಪ ಅಂದ್ರ ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಕಲಿತೀರಿ. ಕಾಲಿಗೇಟಿವ್ ಪ್ರಾಪರ್ಟೀಸ್. ನೋಡ್ರಿ, ಇಲ್ಲಿ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ ನೀವು 4 ವಿಧವಾಗಿ ಫ್ಯಾಕ್ಟರ್ಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಒಂದೇದೇನಪ್ಪ ಅಂದ್ರ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಒಂದು, 2ನೇದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ 2, 3ನೇದು ಡಿಫ್ರೆಷನ್ ಇನ್ ಮೆಲ್ಟಿಂಗ್ ಪಾಯಿಂಟ್, 4ನೇದು ಆಸ್ಮೋಟಿಕ್ ಪ್ರೆಷರ್ ಬಗ್ಗೆ ಅಧ್ಯಯನ ಮಾಡ್ತೀರಿ. ಆಸ್ಮೋಟಿಕ್ ಪ್ರೆಷರ್ ಬಗ್ಗೆ ಅಧ್ಯಯನ ಮಾಡ್ತೀರಿ. ಇಷ್ಟೆಲ್ಲ ಕಲ್ತಾದ್ಮೇಲೆ ಮತ್ತೇನ್ ಮಾಡ್ತೀರಪ್ಪ ಅಂದ್ರ 8ನೇದಾಗಿ ಅಬ್ನಾರ್ಮಲ್ ಮಾಲಿಕ್ಯುಲರ್ ಮಾಸ್ ಬಗ್ಗೆ ಅಧ್ಯಯನ ಮಾಡ್ತೀರಿ. ಅದು ಆದ್ಮೇಲೆ 9ನೇದು ಏನಪ್ಪ ಮಾಡ್ತೀರಪ್ಪ ಅಂದ್ರ ವಾಂಟ್ ಆಫ್ ಫ್ಯಾಕ್ಟರ್ ಬಗ್ಗೆ ಅಧ್ಯಯನ ಮಾಡ್ತೀರಿ. ಕೊನೆಯದಾಗಿ 10ನೇದು ಏಜಿಯೋಟ್ರೋಪ್ಸ್ ಬಗ್ಗೆ ಅಧ್ಯಯನ ಮಾಡ್ತೀರಿ. ಏಜಿಯೋಟ್ರೋಪ್ಸ್ ಬಗ್ಗೆ ಅಧ್ಯಯನ ಮಾಡ್ತೀರಿ. ನೋಡ್ರಿ, ಸೊಲ್ಯೂಷನ್ ಅಂತಕ್ಕಂಥ ಒಂದು ಪಾಠದಲ್ಲಿ ಚಾಪ್ಟರ್ ಅಲ್ಲಿ ನಮ್ಗೆ ಏನೇನು ಗೊತ್ತಿರಬೇಕು,
ಈ ಪಾಠವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡೇವು ಅಂದ್ರೆ ನಮ್ಗೆ ಯಾವ್ಯಾವ ರೀತಿಯನ್ನ ಅರ್ಥ ಆಗ್ತದ ಏನೇನು ಕಲಿಬೋದಪ್ಪ ಅಂದ್ರೆ ಮೊದಲೇದು ಇಂಟ್ರೊಡಕ್ಷನ್ ಟು ಸೊಲ್ಯೂಷನ್. ಸೊಲ್ಯೂಷನ್ ಅಂದ್ರೆ ಏನು ಮತ್ತು ಹೆಂಗಿರ್ತದ ಅದ್ರ ಬಗ್ಗೆ ತಿಳ್ಕೋಬಹುದು. ಮತ್ತು ಟೈಪ್ಸ್ ಆಫ್ ಸೊಲ್ಯೂಷನ್ ಅಂದ್ರೆ ಈ ಸೊಲ್ಯೂಷನ್ ಅಲ್ಲಿ ಎಷ್ಟು ವಿಧಗಳಿವೆ, ಎಷ್ಟು ಕ್ಲಾಸಿಫಿಕೇಶನ್ ಇವೆ ಅಂತಕ್ಕಂಥದ್ದು ಇಲ್ಲಿ ಅಧ್ಯಯನ ಮಾಡ್ತೀವಿ. ಕಾನ್ಸಂಟ್ರೇಷನ್ ಟರ್ಮ್ಸ್ ನೀವು ಆಲ್ರೆಡಿ ಹಿಂದಿನ 11ನೇ ತರಗತಿಯಲ್ಲಿ ಓದಿರಿ. ಏನಪ್ಪಾ ಅಂದ್ರ ಕಾನ್ಸಂಟ್ರೇಷನ್ ಟರ್ಮ್ ಏನಪ್ಪಾ ಅಂದ್ರ ಮೋಲ್ ಫ್ರಾಕ್ಷನ್ ಬರ್ತದೆ, ಮೊಲಾರಿಟಿ ಬರ್ತದೆ, ಮೊಲಾಲಿಟಿ ಬರ್ತದೆ, ಗ್ರಾಮ್ ಪರ್ ಲೀಟರ್ ಬರ್ತದೆ. ಇವೆಲ್ಲ ppm ಪಾರ್ಟ್ಸ್ ಪರ್ ಮಿಲಿಯನ್. ಇವುಗಳ ಎಲ್ಲ ಬಗ್ಗೆ ನೀವು ಅಧ್ಯಯನ ಮಾಡ್ತೀರಿ ಇಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ಸ್ದಾಗ. ಸಾಲಿಬಿಲಿಟಿದಾಗ ಏನ್ ಮಾಡ್ತೀರಪ್ಪ ಅಂದ್ರ ಸಾಲಿಬಿಲಿಟಿ ಕೂಡ ನೀವು ಅರ್ಥ ಮಾಡ್ಕೊಂತೀರಿ. ಹೀಗೆ ಟೋಟಲ್ ಆಗಿ 10 ಏನವ ಇವು ಇಲ್ಲಿರ್ತಕ್ಕಂಥ ಈ ಚಾಪ್ಟರ್ ಅಲ್ಲಿ ಇರ್ತಕ್ಕಂಥ 10 ಟಾಪಿಕ್ಸ್ಗಳು. ನಾವು ಇವತ್ತಿನಿಂದ ಏನ್ ಮಾಡೋಣಪ್ಪ ಅಂದ್ರೆ ಪ್ರತಿದಿನ 1 ಅವರು 2 ಟಾಪಿಕ್ಸ್ಗಳ ಬಗ್ಗೆ ಅಧ್ಯಯನ ಮಾಡರಿ. 2 ಟಾಪಿಕ್ಸ್ಗಳ ಬಗ್ಗೆ ಅಧ್ಯಯನ ಮಾಡರಿ. ಟೋಟಲ್ ಆಗಿ ಸೊಲ್ಯೂಷನ್ ಅಂತಕ್ಕಂಥದ್ದು 14 ಅವರ್ಸ್ ಚಾಪ್ಟರ್ ಇರ್ತದ. ಇದರಲ್ಲಿ ನಮಗ 5 ಅವರ್ಸ್ ಅಲ್ಲಿ ಈ ಸೊಲ್ಯೂಷನ್ ಬಗ್ಗೆ ಏನದಪ್ಪ ಅಂದ್ರ ಎಕ್ಸ್ಪ್ಲನೇಷನ್ ಮಾಡೋಕೆ ತಗೋತದ. ಮಿಕ್ಕಿದ 5 ಅವರ್ಸ್ ಏನದಪ್ಪ ಅಂದ್ರ ಇದರಲ್ಲಿ ಬರ್ತಕ್ಕಂಥ ನ್ಯೂಮರಿಕಲ್ ಬಗ್ಗೆ ಕಲಿಯೋಣ. ಓಕೆ, ನಾವು ಇವತ್ತು ಮೊದಲನೇದಾಗಿ ಇಂಟ್ರೊಡಕ್ಷನ್ ಟು ಸೊಲ್ಯೂಷನ್ ಮತ್ತು ಟೈಪ್ಸ್ ಆಫ್ ಸೊಲ್ಯೂಷನ್ ಮತ್ತು ಕಾನ್ಸಂಟ್ರೇಷನ್ ಟರ್ಮ್ಸ್ಗಳ ಬಗ್ಗೆ ಇವತ್ತ ನೋಡ್ಕೊಳ್ಳೋಣ. ಸ್ಕ್ರೀನ್ ಶಾಟ್ ತಗೋತೀರಿ ಅಂತ ತಗೊಳ್ಬೋದು. ಓಕೆ, ಮೊದಲನೇದಾಗಿ ಸೊಲ್ಯೂಷನ್ ಅಂದ್ರೆ ಏನು? ಸರಿನಿಲ್ರಿ, 2 ಲಿಕ್ವಿಡ್ ತಗೊಂಡ್ರಿ, ಒಂದ್ರದಾಗ ಒಂದು ಮಿಕ್ಸ್ ಮಾಡೋದ್ರಿ, ಸೊಲ್ಯೂಷನ್ ಆಯ್ತು. ಹೆಂಗ್ ಹೇಳ್ತೀರಪ್ಪ ಅಂದ್ರ ಸೊಲ್ಯೂಷನ್ ಅಂದ ತಕ್ಷಣ ನಮ್ಗೆ ಎಲ್ಲರಿಗೆ ಏನ್ ಬರ್ತದ? 2 ಲಿಕ್ವಿಡ್ ನೆನಪು ಬರ್ತದ. ಒಂದ್ ಲಿಕ್ವಿಡ್ದಾಗ ಇನ್ನೊಂದು ಲಿಕ್ವಿಡ್ ಮಿಕ್ಸ್ ಮಾಡಿದವಪ್ಪ ಅಂದ್ರ ಅದು ಸೊಲ್ಯೂಷನ್ ಆಗ್ತದ ಅಂತ ಹೇಳ್ತೀರಿ. ಬಟ್ ಸೊಲ್ಯೂಷನ್ ಅಂದ್ರೆ ಬರೀ ಲಿಕ್ವಿಡ್ ಅಷ್ಟೇ ಅಲ್ಲ. ಸೊಲ್ಯೂಷನ್ ಅಲ್ಲಿ ಸಾಲಿಡ್ ಸೊಲ್ಯೂಷನ್ ಇರುತ್ತದೆ ಮತ್ತು ಗ್ಯಾಸ್ ಸೊಲ್ಯೂಷನ್ ಬಿ ಇರ್ತದೆ. ಅದ ಹೆಂಗ್ರಿ ಸರ್? ನೀವೆಲ್ಲ ಮನೆಯಲ್ಲಿ ನೀರು ಕುಡಿತೀರಲ್ಲ? ಕುಡಿತೀವ್ರಿ ಸರ್. ಎದ್ರಾಗ ಕುಡಿತೀರಿ ಸರ್? ಗ್ಲಾಸ್ನಾಗ ಕುಡಿತೀವ್ರಿ. ಯಾವ ಗ್ಲಾಸು ಸರ್? ಗಾಜಿನ ಗ್ಲಾಸ್ನಾಗ ಕುಡಿತೀವ್ರಿ. ಅದಕ್ಕೆ ಬಿಟ್ರ ಸರ್ ಸ್ಟೀಲ್ ಗ್ಲಾಸ್ ರೀ. ಓಕೆ, ಈ ಸ್ಟೀಲ್ ಎದರ್ಲಿಂದ ಮಾಡಿರ್ತಾರ? ಈ ಸ್ಟೀಲ್ ಅಂತಕ್ಕಂಥದ್ದು ಎದರ್ಲಿಂದ ಮಾಡಿರ್ತದ? ಈ ಸ್ಟೀಲ್ ಅಂತಕ್ಕಂಥದ್ದು ನೋಡ್ರಿ, ಒಂದು ಐರನ್ನು ಮತ್ತ ಸಾಲಿಡ್ ಕಾರ್ಬನ್ ಲಿಂತ ಮಾಡಿರ್ತಾರ. ಇದಕ್ಕೂ ಕೂಡ ಈ ಸ್ಟೀಲ್ ಅಂತಕ್ಕಂಥದ್ದು ಕೂಡ ಒಂದು ಸೊಲ್ಯೂಷನ್ಗೆ ಉದಾಹರಣೆ. ಯಾಕಪ್ಪ ಅಂದ್ರೆ ಇದು ಒಂದು ಮಿಶ್ರ ಲೋಹ, ಅಲಾಯ್. ಸ್ಟೀಲ್ ಅಂತ ಕೂಡ ಒಂದು ಸೊಲ್ಯೂಷನ್ಗೆ ಉದಾಹರಣೆ. ಎಂಥದಪ್ಪ ಅಂದ್ರೆ ಸಾಲಿಡ್ ಸೊಲ್ಯೂಷನ್ಸ್ಗೆ ಉದಾಹರಣೆ. ಓಕೆ, ಮೊದಲನೇದಾಗಿ ಸೊಲ್ಯೂಷನ್ ಅಂತಕ್ಕಂಥದ್ದು ಏನು ಸರ್? ಡೆಫಿನಿಷನ್ ಹೇಳ್ತೀನಿ. ಏನ್ ಡೆಫಿನಿಷನ್ ಹೇಳ್ತದ ನೋಡ್ರಿ. ಇಟ್ ಈಸ್ ಎ homogeneous mixture of two or more chemically non
reacting non-reacting species whose composition varied at certain limit. ಏನ್ ಸೊಲ್ಯೂಷನ್ ಅಂದ್ರೆ ಏನಪ್ಪಾ ಅಂದ್ರೆ ಅದರ ಡೆಫಿನಿಷನ್, ಇಟ್ ಈಸ್ ಎ homogeneous mixture of two or more chemically non-reacting species whose composition varied at certain limit. ಇದು ಡೆಫಿನಿಷನ್ ಆಯ್ತು. ಆಕ್ಚುಲಿ ಏನು ಸೊಲ್ಯೂಷನ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೋತೀನಿ. ಯಾವ್ದು ಎಕ್ಸಾಂಪಲ್ ಅಪ್ಪ ಅಂದ್ರ ಸಾಲ್ಟ್ ಸೊಲ್ಯೂಷನ್ ಅಂತಕ್ಕಂಥ ತಗೋತೀನಿ. ಸಾಲ್ಟ್ ಸೊಲ್ಯೂಷನ್ ಅಂತಕ್ಕಂಥದ್ದು ತಗೋತೀನಿ. ಹೌದಿಲ್ಲ? ನೋಡ್ರಿ, ಸೊಲ್ಯೂಷನ್ ಅಂದ್ರೆ ಏನ್ ಹೇಳಿದ್ರಿ? ಇಟ್ ಈಸ್ ಎ ಹೋಮೋಜಿನಸ್ ಮಿಕ್ಸರ್ ಆಫ್ ಟೂ ಆರ್ ಮೋರ್ ಕೆಮಿಕಲಿ ನಾನ್ ರಿಯಾಕ್ಟಿಂಗ್ ಸ್ಪೀಸೀಸ್ whose composition varied at certain limit. ಸರ್ ಇದು ಡೆಫಿನಿಷನ್ ಐತ್ರಿ. ಇದ್ರಾಗ ಹೋಮೋಜಿನಿಯಸ್ ಮಿಕ್ಸರ್ ಅಂದ್ರೆ ಏನ್ರಿ ನೋಡ್ರಿ, ಅರ್ಥ ಮಾಡ್ತೀವಿ. ಎಕ್ಸಾಂಪಲ್ ನಾ ಏನ್ ತಗೊಂಡಿನಿ, ಒಂದು ಸಾಲ್ಟ್ ಸೊಲ್ಯೂಷನ್ ತಗೊಂಡಿನಿ. ಸಾಲ್ಟ್ ಸೊಲ್ಯೂಷನ್ದಾಗ ಏನಿರ್ತದ, ಒಂದು ಕಂಟೈನರ್ದಾಗ ವಾಟರ್ ತಗೊಂಡಿನಿ. ಒಂದು ಕಂಟೈನರ್ದಾಗ ವಾಟರ್ ತಗೊಂಡಿನಿ, ಹೌದಿಲ್ಲ? ಈ ವಾಟರ್ದಾಗ ನಾ ಏನ್ ಮಾಡ್ತೀನಪ್ಪ ಅಂದ್ರ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಒಂದು ಕಂಟೈನರ್ದಾಗ 1 ಲೀಟರ್ ವಾಟರ್ ತಗೋತೀನಿ. ಆಮೇಲೆ ಏನ್ ಮಾಡಿನಪ್ಪ ಅಂದ್ರ 500 ಗ್ರಾಮ್ ಸಾಲ್ಟ್ ತಗೋತೀನಿ. ತಗೊಂಡು ಏನ್ ಮಾಡ್ತೀನಿ, 1 ಲೀಟರ್ ನೀರಿನಾಗ 500 ಗ್ರಾಮ್ ಸಾಲ್ಟ್ ತಗೊಂಡ್ಕಿಸಿಂದ ಮಿಕ್ಸ್ ಮಾಡ್ತೀನಿ. ಇದು ಮಿಕ್ಸ್ ಆದ್ಮೇಲೆ ಏನಾಗ್ತದಪ್ಪ ಅಂದ್ರ ನನಗೆ 1 ಲೀಟರ್ದಾಗ 500 ಗ್ರಾಮ್ ಸಾಲ್ಟ್ ತಗೊಂಡು ಮಿಕ್ಸ್ ಮಾಡಿನಪ್ಪ ಅಂದ್ರ ನನಗೆ ಮ್ಯಾಥಮೆಟಿಕಲ್ ಪ್ರಕಾರ 1000 ml ನೀರಿನಾಗ 500 ಗ್ರಾಮ್ ಸಾಲ್ಟ್ ಹಾಕಿನಪ್ಪ ಅಂದ್ರ, ಹೌದಿಲ್ಲ? .5 ಗ್ರಾಮ್ ಸಾಲ್ಟ್, ಇದೇನು 1000 ml ದಾಗ 500 ಗ್ರಾಮ್ ಅಷ್ಟು ನಾನು ಸಾಲ್ಟ್ ಹಾಕಿನಪ್ಪ ಅಂದ್ರ, ಹಾಕಿ ಮಿಕ್ಸ್ ಮಾಡಿನಪ್ಪ ಅಂದ್ರ, ನಾನು ಮಿಕ್ಸ್ ಮಾಡಿರ್ತೀನಲ್ಲ, ನನಗೇನ್ ಬೇಕು, 1 ml ವಾಟರ್ದಾಗ 0.5 ಗ್ರಾಮ್ ಸಾಲ್ಟ್ ಮಿಕ್ಸ್ ಆಗ್ತದ ಅಂತ ಹೇಳಿಸಿಂದ ಮ್ಯಾಥಮೆಟಿಕಲಿ ನಾನು ನೋಡ್ತೀನಿ. ಇದೇ ರೀತಿ ಇದು ಮಿಕ್ಸ್ ಆದ್ಮೇಲೆ ಸಂಪೂರ್ಣವಾಗಿ ಮಿಕ್ಸ್ ಆಗ್ತದ. ಇದು ಮ್ಯಾಥಮೆಟಿಕಲ್ ಆಯ್ತು. ಲ್ಯಾಬ್ನಾಗೂ ಚೆಕ್ ಮಾಡ್ಬೇಕಲ್ಲ, 1 ml ದಾಗ ಎಷ್ಟು ಪ್ರಮಾಣದ ಒಂದು ಸಾಲ್ಟ್ ಅದ ಅಂತಕ್ಕಂಥದ್ದು ಚೆಕ್ ಮಾಡಬೇಕು. ನಾ ಏನ್ ಮಾಡ್ತೀನಪ್ಪ ಅಂದ್ರ, ಇಲ್ಲಿ ಇರ್ತಕ್ಕಂಥದ್ದು 1 ml ಅಷ್ಟು ಈ ಸಾಲ್ಟ್ ಸೊಲ್ಯೂಷನ್ ನ ತಗೊಂಡು ಲ್ಯಾಬ್ಗೆ ಹೋಗ್ತೀನಿ. ಲ್ಯಾಬ್ ಹೋಗಿ ಏನಂತೀನಿ, ಸರ್ ಈ 1 ml ಇದೇನು ನೀರು ವಾಟರ್ ಅಲ್ಲಿ ಎಷ್ಟು ಪ್ರಮಾಣದ ಸಾಲ್ಟ್ ಅದ ಅಂತಕ್ಕಂಥದ್ದು ಚೆಕ್ ಮಾಡಿ ಹೇಳ್ರಿ ಅಂತ ಹೇಳ್ತೀನಿ. ಅವ್ರು ಹೋಗ್ತಾರ, ಹೋಗಿಸಿಂದ ಚೆಕ್ ಮಾಡಿ ಬಂದು ತಿರುಗಿ ಹೇಳ್ತಾರ, ಸರ್ ಇದು 1 ml ಅಲ್ಲಿ 0.5 ಗ್ರಾಮ್ ಅಷ್ಟು ಸಾಲ್ಟ್ ಅದ ರೀ ಅಂತ ಹೇಳ್ತಾರ. ಮತ್ ನಾನು ನೆಕ್ಸ್ಟ್ ಮನೆಗೆ ಬರ್ತೀನಿ. ಬಂದ ತಕ್ಷಣ ಈ ಮ್ಯಾಲಿನ ತಗೊಂಡಿದ್ದಲ್ಲ, ಈ ಪೋರ್ಷನ್ ನಾನು ತಗೊಂತೀನಿ 1 ml ಅಟ್ಟೆ. 1
ml ಅಷ್ಟೇ. ಈ ಪೋರ್ಷನ್ ಅಂತೂ ಈ ಸಾಲ್ಟ್ ಸೊಲ್ಯೂಷನ್ ತಗೊಂಡು ತಿರುಗಿ ಲ್ಯಾಬ್ಗೆ ಹೋಗ್ತೀನಿ. ಮತ್ತೇನು ಹೇಳ್ತೀನಪ್ಪ ಅಂದ್ರೆ ಸರ್ ಇದೊಂದು ಸ್ವಲ್ಪ ಚೆಕ್ ಮಾಡಿ ಹೇಳ್ರಿ ಅಂತ ಹೇಳ್ತೀನಿ. ಅವರು ಕೂಡ ಕೊಟ್ಟಿರ್ತಕ್ಕಂಥ ಒಂದೇ ಮೇಲೆ ಸಾಲ್ಟ್ ಸೊಲ್ಯೂಷನ್ ತಗೊಂಡು ಹೋಗಿಸಿದ ಲ್ಯಾಬ್ನಾಗ ಚೆಕ್ ಮಾಡ್ತಾರ. ತಿರುಗಿ ಅವರು 0.5 ಗ್ರಾಮ್ ಇದೆ ಅಂತ ಹೇಳ್ತಾರೆ. ಓ ಹಂಗ ಮತ್ತೇನ್ ಮಾಡ್ತೀನಪ್ಪ ಅಂದ್ರೆ ತಿರುಗಿ ಇಲ್ಲಿ ಕೆಳಗಡೆ ಇರ್ತಕ್ಕಂಥ 1 ml ತಿರುಗಿ ಒಂದು ಸೊಲ್ಯೂಷನ್ ತಗೊಂತೀನಿ. 1 ml ಸೊಲ್ಯೂಷನ್ ತಗೋಗಿ ಮತ್ತೆ ಲ್ಯಾಬ್ ಹೋಗ್ತೀನಿ. ಸರಿ ಏನು ಮದತ್ ಮಾಡುತ್ತೀರ? ನಿನ್ನೆ ಬಂದಿರಿ, ಮೊನ್ನೆ ಬಂದಿರಿ, ಇವತ್ತು ಮತ್ತೆ ಬಂದಿರಲ್ಲ. ಆದರೂ ಕೂಡ ನೀವು ಬಂದಿರಿ ಅಂತ ಚೆಕ್ ಮಾಡಿ ಹೇಳ್ತೀನಿ ಅಂತ ಕಿಸಿಂದ ಒಳಗೆ ಹೋಗಿಸಿಂದ ಲ್ಯಾಬ್ನಾಗ ಚೆಕ್ ಮಾಡ್ತಾರ. ಅವಾಗೂ ಕೂಡ 1 ml ಅಲ್ಲಿ ಏನಿರ್ತದಪ್ಪ ಅಂದ್ರೆ 0.5 ಗ್ರಾಮ್ ಇರ್ತದ. ಇಲ್ಲಿ ನೋಡ್ರಿ ಇದರ ಅರ್ಥ ಏನಪ್ಪ ಅಂದ್ರೆ ಈ 1 ಲೀಟರ್ ವಾಟರ್ದಾಗ ನಾವೇನು 500 ಗ್ರಾಮ್ ಅಷ್ಟು ಏನು ನಾವು ಸಾಲ್ಟ್ ಹಾಕಿದೇವಲ್ಲಪ್ಪ, ಈ ಸಾಲ್ಟ್ ಅಂತಕ್ಕಂಥದ್ದು ಆ ವಾಟರ್ ಅಲ್ಲಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿರ್ತದ. ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿರ್ತದ. ಯಾವುದೇ ಒಂದು ಕಾಂಪೋನೆಂಟ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿತ್ತಪ್ಪ ಅಂದ್ರ ಅಂತದಕ್ಕೆ ನಾವು ಹೋಮೋಜಿನಸ್ ಅಂತೇಳಿ ಕರೀತಾರ. ಹೋಮೋಜಿನಸ್ ಅಂತೇಳಿ ಕರೀತಾರ. ಹೌದಿಲ್ಲ? ಯಾವುದೇ ಒಂದು ಕಾಂಪೋನೆಂಟ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿತ್ತಂದ್ರೆ ಹೋಮೋಜಿನಸ್ ಅಂತ ಕರೀತಾರ. ನೋಡಿ ನಾವು ಸೊಲ್ಯೂಷನ್ದಾಗ ಏನ್ ಮಾಡಗುತ್ತಿದ್ದೆವು, 2 ಕಾಂಪೋನೆಂಟ್ ನ ಸೇರಿಸುತ್ತಿದ್ದೆವು. ಯಾವಾಗ 2 ಕಾಂಪೋನೆಂಟ್ ನಾವು ಸೇರಿಸ್ತೇವೆ ಅವಾಗ ಅದು ಮಿಕ್ಸರ್ ಆಗ್ತದ. ಹಾಗಾಗಿ ಇಲ್ಲಿ 2 ಕಾಂಪೋನೆಂಟ್ ಸೇರಿಸಿರೋದ್ರಿಂದ ಈ ಸಾಲ್ಟ್ ಅಂತಕ್ಕಂಥದ್ದು ಆ ವಾಟರ್ ಅಲ್ಲಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿರೋದ್ರಿಂದ ಈ ಮಿಕ್ಸರ್ ಅನ್ನ ನಾವು ಏನಂತ ಕರಿತೀವಪ್ಪ ಅಂದ್ರ ಹೋಮೋಜಿನಸ್ ಮಿಕ್ಸರ್ ಅಂತ ಕರಿತೀವಿ. ಹೋಮೋಜಿನಸ್ ಮಿಕ್ಸರ್ ಅಂತೇಳಿ ಕರಿತೀವಿ. ಗೊತ್ತೈತಲ್ಲ? ಹೋಮೋಜಿನಸ್ ಮಿಕ್ಸರ್ ಅಂದ್ರೇನು? ಯಾವುದೇ ತಗೊಂಡಿರ್ತಕ್ಕಂಥ ಕಾಂಪೋನೆಂಟ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿತ್ತಪ್ಪ ಅಂದ್ರ ಅದಕ್ಕ ಹೋಮೋಜಿನಸ್ ಮಿಕ್ಸರ್ ಅಂತೇಳಿ ಕರಿತೀವಿ. ಒಂದು ಮಿಕ್ಸರಲ್ಲಿ ಮಿಶ್ರಣದಲ್ಲಿ 2 ಕಾಂಪೋನೆಂಟ್ಗಳು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿತ್ತಪ್ಪ ಅಂದ್ರ ಅಂತವಕ್ಕೆ ನಾವು ಹೋಮೋಜಿನಸ್ ಮಿಕ್ಸರ್ ಅಂತೇಳಿ ಕರಿತೀವಿ. ಅರ್ಥ ಮಾಡ್ಬೋದು. ಹೋಮೋಜಿನಸ್ ಅಂದ್ರೇನು? ಅವ್ 2 ಕಾಂಪೋನೆಂಟ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗ್ಯಾವ. ಮತ್ತೇನಾಗ್ಯಾವ? 2 or more ಕಾಂಪೋನೆಂಟ್, 2 ಇರ್ಬೋದು ಅಥವಾ 2ಕ್ಕಿಂತ ಹೆಚ್ಚು ಕಾಂಪೋನೆಂಟ್. ಇಲ್ಲಿ ಶುಗರ್ ಮತ್ತು ವಾಟರ್ ಅಟ್ಟೆ ತಗೊಂಡಿನಿ. ಒಂದ್ ವೇಳೆ ಇಲ್ಲ ಸಾಲ್ಟ್ ಮತ್ತು ವಾಟರ್ ಅಟ್ಟೆ ತಗೊಂಡಿನಿ. ಒಂದ್ ವೇಳೆ ಇದ್ರಾಗ ಶುಗರ್ ಬಿ ತಗೋತೀನಪ್ಪ ಅಂದ್ರೆ ಇದು 3ನೇ ಕಾಂಪೋನೆಂಟ್ ಆಯ್ತು. ಹಿಂಗೆ ಎಷ್ಟು ಬೇಕಾದ್ರೂ ನೀವು ಕಾಂಪೋನೆಂಟ್ ತಗೊಂಡು ಒಂದು ಮಿಕ್ಸರ್ ಮಾಡ್ಕೋಬಹುದು. ಕಂಡೀಷನ್ ಏನು? ಇಟ್ ಈಸ್ ಎ ಹೋಮೋಜಿನಸ್ ಮಿಕ್ಸರ್ ಆಗಿರ್ಬೇಕು. ಸೊಲ್ಯೂಷನ್ ಅಂದ್ರೇನು? ಹೋಮೋಜಿನಸ್ ಮಿಕ್ಸರ್ ಆಗಿರ್ಬೇಕು. ಮಿಕ್ಸರ್ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಕಾಂಪೋನೆಂಟ್ಗಳು ಅದರಲ್ಲಿ ಇರಬೇಕು. ಮತ್ತೇನು ಹೇಳ ನೋಡ್ರಿ, ಕೆಮಿಕಲಿ ನಾನ್ ರಿಯಾಕ್ಟಿಂಗ್ ಸ್ಪೀಸೀಸ್. ಇಲ್ಲೇನು ನಾ ಸಾಲ್ಟ್ ಮತ್ತು ವಾಟರ್ ಹಾಕೊಂಡಿದೆಯಲ್ಲ, ಇವೆರಡು ಕೆಮಿಕಲಿ ರಿಯಾಕ್ಷನ್ ಆಗಿರಬಾರ್ದು. 3ನೇದು, whose composition varied at certain limit. ನೋಡ್ರಿ, ನೀವು ಯಾವಾಗ ಬಿ ಸಾಲ್ಟ್ ಸೊಲ್ಯೂಷನ್ ಮಾಡ್ರಿಪ್ಪ ಅಂದ್ರೆ ವಾಟರ್ ಹೆಚ್ಚಿನ ಪ್ರಮಾಣದಾಗ ತಗೋತೀರಿ, ಸಾಲ್ಟ್ ಕಮ್ಮಿ ಪ್ರಮಾಣದಾಗ ತಗೋತೀರಿ. ಕಾಂಪೋಸಿಷನ್ ಏನಾಗಿರ್ಬೇಕು? ಒಂದು ಸರ್ಟನ್ ಲಿಮಿಟ್ನಾಗ ಇರಬೇಕು. ನೀವು ಸಾಲ್ಟ್ನ ಹೆಚ್ಚಿಗೆ ತಗೊಂಡ್ಬಿಟ್ಟು ವಾಟರನ್ನ ಕಡಿಮೆ ತಗೊಂಡ್ರೆ ಅದು ಸೊಲ್ಯೂಷನ್ ಆಗಲ್ಲ. ದಟ್ ಮೀನ್ಸ್ ವಾಟ್ ಈಸ್ ಮೀನ್ ಬೈ ಸೊಲ್ಯೂಷನ್? ಸೊಲ್ಯೂಷನ್ ಇಸ್ ಎ homogeneous mixture of 2 or more chemically non-reacting species whose composition varied at certain limit. ಕರೆಕ್ಟಾ? ಸೊಲ್ಯೂಷನ್ ಅಂತಕ್ಕಂಥದ್ದು ಡೆಫಿನಿಷನ್ ಗೊತ್ತಾಯ್ತು, ಸೊಲ್ಯೂಷನ್ ಹೆಂಗ್ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಯ್ತು. ಹೋಮೋಜಿನಿಯಸ್ ಮಿಕ್ಸರ್ ಅಂದ್ರೆ ಏನು? ಹೋಮೋಜಿನಿಯಸ್ ಮಿಕ್ಸರ್ ಅಂದ್ರೆ ಏನು? ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿರಬೇಕು. ಒಂದ್ ವೇಳೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದ್ದಿಲ್ಲಪ್ಪ ಅಂದ್ರ ಅದಕ್ಕೆ ನಾವು ಹೆಟಿರೋಜಿನಸ್ ಮಿಕ್ಸರ್ ಅಂತ ಕರಿತೀವಿ. ಇದು ನೀವು ಆಲ್ರೆಡಿ
ಫಸ್ಟ್ PUCದಾಗ ಓದಿರ್ತೀರಿ. ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿದಾಗ ಇದ್ರ ಬಗ್ಗೆ ನೀವು ಅಧ್ಯಯನ ಮಾಡಿರ್ತೀರಿ. ಕೆಮಿಕಲ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟ್ರಲ್ಲಿ ನಾವೇನು ಮಾಡಿವಪ್ಪ ಅಂದ್ರೆ ಕೆಮಿಕಲ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟ್ರಲ್ಲಿ ಒಂದು ವಸ್ತುವನ್ನು, ಒಂದು ದ್ರವ್ಯವನ್ನು 2 ಭಾಗಗಳನ್ನಾಗಿ ವಿಂಗಡಿಸಿವಿ. ಒಂದು ಪ್ಯೂರ್ ಸಬ್ಸ್ಟೆನ್ಸ್ ಅಂತೇಳಿ, ಮತ್ತೊಂದು ಮಿಕ್ಸರ್ ಅಂಥೇಳಿ. ಯಾವುದು ಪ್ಯೂರ್ ಸಬ್ಸ್ಟೆನ್ಸ್ ಅಂತೀವಿ? ಯಾವ ಸಬ್ಸ್ಟೆನ್ಸು ಓನ್ಲಿ ಒನ್ ಕೈಂಡ್ ಆಫ್ ಅಟಮ್ ಅಥವಾ ಒನ್ ಕೈಂಡ್ ಆಫ್ ಮಾಲಿಕ್ಯೂಲ್ ಇಂತ ಮಾಡಲ್ಪಟ್ಟಿದ್ರೆ ಅವನ್ನ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಮಿಕ್ಸರ್ ಅಂದ್ರೆ ಏನಪ್ಪಾ ಅಂದ್ರೆ, ಮಿಕ್ಸರ್ ಅಲ್ಲಿ ಹೇಳ್ತದೆ ಮಿಶ್ರಣ ಅಂತ ಹೇಳಿಸಿಂದ. ಮಿಕ್ಸರ್ ಈಸ್ ಮೇಡ್ ಅಪ್ ಆಫ್ ಬೈ ಆಡಿಂಗ್ 2 or more ಪ್ಯೂರ್ ಸಬ್ಸ್ಟೆನ್ಸಸ್. ಮಿಕ್ಸರ್ ಅಲ್ಲಿ ಕೂಡ 2 ಟೈಪ್ ಮಿಕ್ಸರ್ ಬರ್ತಾವ. ತಿರುಗಿ 2 ಟೈಪ್ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಅದೇನಪ್ಪ ಅಂದ್ರೆ, ಒಂದು ಹೋಮೋಜಿನಿಯಸ್ ಮಿಕ್ಸರ್, ಇನ್ನೊಂದು ಹೆಟಿರೋಜಿನಿಯಸ್ ಮಿಕ್ಸರ್ ಅಂತೇಳಿ. ಹೋಮೋಜಿನಿಯಸ್ ಮಿಕ್ಸರ್ ಅಂದ್ರೆ ಏನಪ್ಪಾ ಅಂದ್ರೆ, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇರ್ತದ ಹೋಮೋಜಿನಿಯಸ್ ಮಿಕ್ಸರ್ ಅಲ್ಲಿ. ಹೆಟಿರೋಜಿನಿಯಸ್ ಮಿಕ್ಸರ್ ಅಲ್ಲಿ ಏನಾಗಿರ್ತದಪ್ಪ ಅಂದ್ರೆ, ನಾನ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿರ್ತದ. ಮತ್ತು ಹೋಮೋಜಿನಿಯಸ್ ಮಿಕ್ಸರ್ದಾಗ ಇವೇನು 2 ಕಾಂಪೋನೆಂಟ್ ಇರ್ತಾವಲ್ಲ, ಅವೆರಡು ಕಾಂಪೋನೆಂಟ್ಗಳ ಮಧ್ಯೆ ಒಂದು ಸಪ್ರೇಬಲ್ ಬೌಂಡ್ರಿ ನೋಡಲು ಕಾಣುವುದಿಲ್ಲ. ಈಗ ನೋಡ್ರಿ, ವಾಟರಲ್ಲಿ ಸಾಲ್ಟ್ ಹಾಕಿನಪ್ಪ ಅಂದ್ರೆ ಆ ಸೊಲ್ಯೂಷನ್ ನೋಡಕ್ ಬರ್ತದೆ, ಇಲ್ಲಿ ಸಾಲ್ಟ್ ಅದ ಇಲ್ಲಿ ವಾಟರ್ ಅದ ಅಂತ ಐಡೆಂಟಿಫಿಕೇಶನ್ ಆಗ್ತದೇನು? ಆಗಲ್ಲ. ಬಟ್ ಹೆಟರೋಜಿನಸ್ ಮಿಕ್ಸರ್ ಹಂಗಲ್ಲ, ಅಲ್ಲಿ ಸಪ್ರೇಬಲ್ ಬೌಂಡ್ರಿ ಇರ್ತದೆ. ಯಾವುದೇ 2 ಕಾಂಪೋನೆಂಟ್ಗಳನ್ನು ಮಿಕ್ಸ್ ಮಾಡಿದ್ಮೇಲೆ ಒಂದು ಕಾಂಪೋನೆಂಟ್ ಮತ್ತು 2ನೇ ಕಾಂಪೋನೆಂಟ್ ಮಿಕ್ಸ್ ಮಾಡೋದು, ಆ ಸಪ್ರೇಬಲ್ ಬೌಂಡ್ರಿ ಕಾಣ್ತದೆ. ಒಟ್ನಾಗ ನಮ್ಗೆ ಏನಿತ್ತಪ್ಪ ಅಂದ್ರೆ, ಇವತ್ತಿನ ದಿವಸ ಸೊಲ್ಯೂಷನ್ ಬಗ್ಗೆ ಅರ್ಥ ಮಾಡ್ಕೊಂಬಂದಿತ್ತು. ಓಕೆ, ಈಗ ಸೊಲ್ಯೂಷನ್ ಅಂದ್ರೆ ಏನು ಗೊತ್ತಾಯ್ತು. ನೆಕ್ಸ್ಟ್ ನೋಡೋಣ ಟೈಪ್ಸ್ ಆಫ್ ಸೊಲ್ಯೂಷನ್. ಟೈಪ್ಸ್ ಆಫ್ ಸೊಲ್ಯೂಷನ್. ಟೈಪ್ಸ್ ಆಫ್ ಸೊಲ್ಯೂಷನ್ ನೋಡ್ರಿ. ಸೊಲ್ಯೂಷನ್ ಅಂತಕ್ಕಂಥದ್ದು, ಇಟ್ ಈಸ್ ಅ ಹೋಮೋಜಿನಿಯಸ್ ಮಿಕ್ಸರ್ ಆಫ್ 2 or more ಕಾಂಪೋನೆಂಟ್. ಒಂದು ವೇಳೆ ಸೊಲ್ಯೂಷನ್ ಅಂತಕ್ಕಂಥದ್ದು 2 ಕಾಂಪೋನೆಂಟ್ಗಳು ಸೇರಿ 2 ಕಾಂಪೋನೆಂಟ್ ಸೇರಿ ಒಂದು ಸೊಲ್ಯೂಷನ್ ಮಾಡಿರಪ್ಪ ಅಂದ್ರ ಅದಕ್ಕ ಬೈನರಿ ಸೊಲ್ಯೂಷನ್ ಅಂತೇಳಿ ಕರೀತಾರ. ಬೈನರಿ ಸೊಲ್ಯೂಷನ್. What is meant by binary solution? Binary solution is a solution made up by adding 2 components. Binary solution ಅಂದ್ರೆ ಸೊಲ್ಯೂಷನ್ 2 ಕಾಂಪೋನೆಂಟ್ಗಳು ಸೇರಿ ಒಂದು ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ರಪ್ಪ ಅಂದ್ರೆ ಅದಕ್ಕೆ ಬೈನರಿ ಸೊಲ್ಯೂಷನ್ ಅಂತ ಕರೀತಾರ. ಒಂದ್ ವೇಳೆ 3 ಕಾಂಪೋನೆಂಟ್ ಸೇರಿ ಒಂದು ಸೊಲ್ಯೂಷನ್ ರೆಡಿ ಮಾಡಿವಪ್ಪ ಅಂದ್ರ, 3 ಕಾಂಪೋನೆಂಟ್ಸ್ ಸೇರಿ ಒಂದು ಸೊಲ್ಯೂಷನ್ ರೆಡಿ ಮಾಡಿದೇವಪ್ಪ ಅಂದ್ರ ಅದಕ್ಕೆ ಟರ್ನರಿ ಸೊಲ್ಯೂಷನ್ಸ್ ಅಂತೇಳಿ ಕರಿತೀವಿ. ಒಂದ್ ವೇಳೆ 4 ಕಾಂಪೌಂಡ್ ಸೇರ್ಕಿಸಿಂದ 4 ಕಾಂಪೋನೆಂಟ್ ಸೇರಿ ನಾವೊಂದು ವೇಳೆ ಸೊಲ್ಯೂಷನ್ ಮಾಡಿವಪ್ಪ ಅಂದ್ರ ಅದಕ್ಕೆ ಕ್ವಾಟರ್ನರಿ ಸೊಲ್ಯೂಷನ್ಸ್ ಅಂತ ಕರಿತೀವಿ. ನೋಡಿ, solutions are classified into binary solutions, ternary solutions and quaternary solutions on the basis of component used in it. ಅವುಗಳಲ್ಲಿ ಎಷ್ಟು ಕಾಂಪೋನೆಂಟ್ಗಳನ್ನ ಉಪಯೋಗಿಸಿಕೊಂಡು ಆ ಸೊಲ್ಯೂಷನ್ ರೆಡಿ ಮಾಡಿರ್ತೇವೆ ಅಂತಕ್ಕಂಥ ಆಧಾರದ ಮೇಲೆ ಆ ಸೊಲ್ಯೂಷನ್ ಅನ್ನ ಬೈನರಿ ಸೊಲ್ಯೂಷನ್, ಟರ್ನರಿ ಸೊಲ್ಯೂಷನ್ ಮತ್ತು ಕ್ವಾಟರ್ನರಿ ಸೊಲ್ಯೂಷನ್ಸ್ ಅಂತಾಗಿ ಭಾಗ ಮಾಡಿವಿ. ನಮ್ಗೆ 12ನೇ ತರಗತಿಗಾಗಿ ಕೇವಲ ಬೈನರಿ ಸೊಲ್ಯೂಷನ್ ಬಗ್ಗೆ ಅಧ್ಯಯನ ಮಾಡಬೇಕು. ಟರ್ನರಿ ಮತ್ತು ಕ್ವಾಟರ್ನರಿ ಬಗ್ಗೆ ಇಲ್ಲ, ಬೈನರಿ ಸೊಲ್ಯೂಷನ್ಸ್ ಅಷ್ಟೇ ನಮ್ಗೆ
ಇಟ್ಟಾರ, ಸಿಲೆಬಸ್ ಇಟ್ಟಾರ. ಹಾಗಾಗಿ ಬೈನರಿ ಸೊಲ್ಯೂಷನ್ಸ್ ಬಗ್ಗೆ ಅಧ್ಯಯನ ಮಾಡೋಣ. ನೋಡ್ರಿ, ಬೈನರಿ ಸೊಲ್ಯೂಷನ್, ಬೈನರಿ ಅಂದ್ರೆ ಏನು? ಎರಡು ಕಾಂಪೋನೆಂಟ್ಸ್ ಸೇರಿ ಒಂದು ಸೊಲ್ಯೂಷನ್ ಮಾಡ್ಯಾರ, ಹೌದಿಲ್ಲ? ಬೈನರಿ ಅಂದ್ರೆ ಎರಡು ಕಾಂಪೋನೆಂಟ್ ಸೇರಿ ಸೊಲ್ಯೂಷನ್ ಮಾಡಿರ್ತಪ್ಪ ಅಂದ್ರ ಆ ಸೊಲ್ಯೂಷನ್ ಬೈನರಿ ಸೊಲ್ಯೂಷನ್ ಅಂತ ಕರಿತೀರಿ. ಬೈನರಿ ಸೊಲ್ಯೂಷನ್ದಾಗ ಎಷ್ಟು ಕಾಂಪೋನೆಂಟ್ ಇರ್ತಾವಪ್ಪ ಅಂದ್ರ ಎರಡು ಕಾಂಪೋನೆಂಟ್ ಇರ್ತಾವ, ಹೌದಿಲ್ಲ? ಒಂದು ಕಾಂಪೋನೆಂಟ್ ಅಥವಾ ಎ ಕಾಂಪೋನೆಂಟ್ ಅಥವಾ ಬಿ ಕಾಂಪೋನೆಂಟ್ ಅಂತ ತಿಳ್ಕೊರಿ, ಅಥವಾ ಒಂದನೇ ಕಾಂಪೋನೆಂಟ್ ಎರಡನೇ ಕಾಂಪೋನೆಂಟ್ ಅಂತ ಹೇಳಿ ತಿಳ್ಕೊಬಹುದು. ನಾನೇನ್ ಮಾಡ್ತೀನಪ್ಪ ಅಂದ್ರ ಎ ಕಾಂಪೋನೆಂಟ್ ಬಿ ಕಾಂಪೋನೆಂಟ್ ಅಂತೇಳಿ ತಗೋತೀನಿ. ಸರಿಯಾಗಿ ಎ ಮತ್ತು ಬಿ ಕಾಂಪೋನೆಂಟ್ ಅಂತ ಹೇಳೋಗುತ್ತೀರಿ, ಇದಕ್ಕೆ ಹೆಸರು ಇಲ್ಲೇನ್ರಿ? ಐತಿ. ಏನಪ್ಪ ಇಲ್ಲಿ ನೋಡ್ರಿ, ಒಂದೇ ಕಾಂಪೋನೆಂಟ್ ಎ ಕಾಂಪೋನೆಂಟ್ ನಾನು ಸಾಲ್ವೆಂಟ್ ಅಂತ ಕರಿತೀನಿ. ಎ ಕಾಂಪೋನೆಂಟ್ ನಾನು ಸಾಲ್ವೆಂಟ್ ಅಂತ ಕರಿತೀನಿ. ಬಿ ಕಾಂಪೋನೆಂಟ್ ನಾನು ಸಲ್ಯೂಟ್ ಅಂತೇಳಿ ಕರಿತೀನಿ. ಹೌದು, ಒಂದು ಸೊಲ್ಯೂಷನ್ದಾಗ ಎರಡು ಕಾಂಪೋನೆಂಟ್ ಇರ್ತಾವ. ಒಂದು ಕಾಂಪೋನೆಂಟ್ ನ ಸಾಲ್ವೆಂಟ್ ಅಂತ ಕರಿತೀನಿ, ಇನ್ನೊಂದು ಕಾಂಪೋನೆಂಟ್ ನ ಸೊಲ್ಯೂಟ್ ಅಂತೇಳಿ ಕರಿತೀನಿ. ಹೆಂಗ್ರಿ ಸರ್, ಯಾವ ಎರಡು ಸೊಲ್ಯೂಷನ್ದಾಗ ಎರಡು ಕಾಂಪೋನೆಂಟ್ ಅವ ಅಂದ್ರ ಯಾವ್ದಕ್ಕ ಸಾಲ್ವೆಂಟ್ ಅನ್ಬೇಕು, ಯಾವ್ದಕ್ಕ ಸಲ್ಯೂಟ್ ಅನ್ಬೇಕು, ಯಾವ ರೀತಿಯಾಗಿ ಇದು ಐಡೆಂಟಿಫೈ ಮಾಡಬೇಕು ಅಂತಕ್ಕಂಥದ್ದು ನೋಡ್ರಿ. ಒಂದು ಸೊಲ್ಯೂಷನ್ ತಗೊಂಡಿನಿ, ಅವಾಗ ಒಂದು ಎಕ್ಸಾಂಪಲ್ ತಗೊಂಡಿದ್ದ ಏನಪ್ಪಾ ಅಂದ್ರ 1 ಲೀಟರ್ ವಾಟರ್ ತಗೊಂಡಿನಿ. 1 ಲೀಟರ್ ವಾಟರ್ ತಗೊಂಡಿನಿ, ಅದರಲ್ಲಿ ಏನ್ ಮಾಡಿನಪ್ಪ ಅಂದ್ರ 500 ಗ್ರಾಮ್ ಅಷ್ಟು ಸಾಲ್ಟ್ ಹಾಕಿನಿ. 500 ಗ್ರಾಮ್ ಸಾಲ್ಟ್ ಹಾಕಿಲ್ಲ ಅವಾಗೆ. ಇದು 1000 ml ವಾಟರ್. ನೋಡ್ರಿ ಇದ್ರಲ್ಲಿ ನೋಡ್ರಿ, ವಾಟರ್ ಸರ್ ಹೆಚ್ಚಿನ ಪ್ರಮಾಣದಾಗ ಅದ, ವಾಟರ್ ಏನಾಗ್ಯದ ಹೆಚ್ಚಿನ ಪ್ರಮಾಣದಾಗ ಅದ, ಸಾಲ್ಟ್ ಏನಾಗ್ಯದಪ್ಪ ಅಂದ್ರ ಕಡಿಮೆ ಪ್ರಮಾಣದಾಗ ಅದ. ಇಲ್ಲಿ ನೋಡ್ರಿ, ಸಾಲ್ವೆಂಟ್ ಅಂದ್ರೆ ಏನು? ಕಾಂಪೋನೆಂಟ್ in larger quantity, component in larger quantity. ಈ ಸೊಲ್ಯೂಷನ್ ಅಲ್ಲಿ ಯಾವುದು ಹೆಚ್ಚಿನ ಪ್ರಮಾಣದಾಗ ಅದ, ಯಾವ ಕಾಂಪೋನೆಂಟ್ ಹೆಚ್ಚಿನ ಪ್ರಮಾಣದಾಗ ಅದ ಅದಕ್ಕೆ ಸಾಲ್ವೆಂಟ್ ಅಂತ ಕರಿಬೇಕು. ಯಾವ ಕಾಂಪೋನೆಂಟ್ ಕಡಿಮೆ ಪ್ರಮಾಣದಾಗ ಅದ, ಲೆಸ್ಸರ್ ಕ್ವಾಂಟಿಟಿ. ಯಾವ ಕಾಂಪೋನೆಂಟು ಹೆಚ್ಚಿನ ಪ್ರಮಾಣದಾಗದ ಅದಕ್ಕ ಸಾಲ್ವೆಂಟ್ ಅಂತ ಕರಿತೀವಿ ಸರ್. ಮತ್ತೆ ಯಾವ ಕಾಂಪೋನೆಂಟು ಕಡಿಮೆ ಪ್ರಮಾಣದಾಗದ ಅದಕ್ಕ ಸಲ್ಯೂಟ್ ಅಂತೇಳಿ ಕರಿತೀವಿ. ಇದ್ರ ಡೆಫಿನೇಷನ್ ಅಂದ್ರೆ ಏನ್ರಿ, ಹೆಂಗ್ ಡಿಫೈನ್ ಮಾಡಬಹುದು? ಸಾಲ್ವೆಂಟ್ ಅಂತಕ್ಕಂಥದ್ದು ಕಾಂಪೋನೆಂಟ್ ಇಲ್ಲ, ಸಾಲ್ವೆಂಟ್ ಅಂತಕ್ಕಂಥದ್ದು ಸೊಲ್ಯೂಷನ್ ನ ಒಂದೇ ಕಾಂಪೋನೆಂಟು, ಹೌದಿಲ್ಲ? ಸಾಲ್ವೆಂಟ್ ಈಸ್ ಎ, ಇದ್ರ ಡೆಫಿನೇಷನ್ ಹೆಂಗ್ ಹೇಳ್ಬೋದು ಅಂದ್ರ, ಸಾಲ್ವೆಂಟ್ ಈಸ್ ಎ ಕಾಂಪೋನೆಂಟ್ ಆಫ್ ಸೊಲ್ಯೂಷನ್. ನೋಡ್ರಿ, ಸಾಲ್ವೆಂಟ್ ಈಸ್ ಎ ಕಾಂಪೋನೆಂಟ್ ಆಫ್ solution in which solute is dissolved. ನೋಡಿ, ಯಾವ್ದಕ್ಕೆ ಸಾಲ್ವೆಂಟ್ ಅಂತೀವಪ್ಪ ಅಂದ್ರ, ಒಂದು ಸೊಲ್ಯೂಷನ್ ನಲ್ಲಿ ಯಾವ ಕಾಂಪೋನೆಂಟ್ ತನ್ನಲ್ಲಿ ಕರಗಿಸ್ಕೋತದೋ ಅದಕ್ಕ ಸಾಲ್ವೆಂಟ್ ಅಂತ ಹೇಳಿ ಕರಿತೀವಿ. ಕಾಂಪೋನೆಂಟ್ in larger quantity called solvent. Definition of solvent is, solvent ಅಂತಕ್ಕಂಥದ್ದು, solvent is a component of solution in which solute is dissolved. ಏನ್ ಮಾಡುತ್ತದ, ಸಾಲ್ವೆಂಟ್ ಅಲ್ಲಿ ಸಲ್ಯೂಟ್ ಡಿಸಾಲ್ವ್ ಆಗುತ್ತದ. ಸಾಲ್ವೆಂಟ್ ಎದಕ್ಕಂತೀವಪ್ಪ ಅಂದ್ರ ಯಾವ ವಸ್ತು ಕರಗಿಸ್ಕೋತದೋ ಅದಕ್ಕ
ಸಾಲ್ವೆಂಟ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಾಗಿತ್ತಂದ್ರ ಆ ಸೊಲ್ಯೂಷನ್ ಆಗ ಯಾವುದು ಹೈಯರ್ ಕ್ವಾಂಟಿಟಿದಾಗ ಇರ್ತದೋ, ಜಾಸ್ತಿ ಪ್ರಮಾಣದಾಗ ಯಾವ್ದು ಇರ್ತದೋ ಅದನ್ನ ಸಾಲ್ವೆಂಟ್ ಅಂತ ಕರಿತೀವಿ. ಕಡಿಮೆ ಪ್ರಮಾಣದಾಗ ಯಾವ್ದು ಇರ್ತದೋ ಅದನ್ನ ಸಲ್ಯೂಟ್ ಅಂತೇಳಿ ಕರಿತೀವಿ. ನೋಡ್ರಿ ಸಲ್ಯೂಟ್ ಡೆಫಿನಿಷನ್ ಏನ್ರಿ? ಸಲ್ಯೂಟ್ is also a component of solution. Solute also a component of solution which dissolves in solvent. Definition ಏನು? Solute is a component. Solute is a component of solution which dissolves in solvent. ನೋಡ್ರಿ ಇಲ್ಲಿ ತನ ಏನ್ ಕಲ್ತೀರಪ್ಪ ಅಂದ್ರ ಸೊಲ್ಯೂಷನ್ ಅಂದ್ರೆ ಏನ್ ಗೊತ್ತಾಯ್ತು? ವಾಟ್ ಇಸ್ ಮೀನ್ ಬೈ ಸೊಲ್ಯೂಷನ್? ಸೊಲ್ಯೂಷನ್ ಇಸ್ ಎ ಹೋಮೋಜಿನಸ್ ಮಿಕ್ಸರ್ ಆಫ್ 2 or more chemically non-reacting species whose composition varied at certain limit. ಆ ಸೊಲ್ಯೂಷನ್ ದಾಗ ಒಂದ್ ವೇಳೆ ಆ ಸೊಲ್ಯೂಷನ್ ಅನ್ನು 2 ಕಾಂಪೋನೆಂಟ್ ಇಂದ ಪ್ರಿಪೇರ್ ಮಾಡಿವಪ್ಪ ಅಂದ್ರ ನಾವು ಬೈನರಿ ಸೊಲ್ಯೂಷನ್ ಅಂತ ಕರೆದಿವಿ. 3 ಕಾಂಪೋನೆಂಟ್ ಸೇರಿ ಸೊಲ್ಯೂಷನ್ ಪ್ರಿಪೇರ್ ಮಾಡಿದೆವಪ್ಪ ಅಂದ್ರ ಟರ್ನರಿ ಸೊಲ್ಯೂಷನ್ಸ್ ಅಂತ ಕರೆದಿವಿ. ಅದೇ ರೀತಿ 4 ಕಾಂಪೋನೆಂಟ್ ಸೇರಿ ಒಂದು ಸೊಲ್ಯೂಷನ್ ಮಾಡಿವಪ್ಪ ಅಂದ್ರ ಅದಕ್ಕ ಕ್ವಾಟರ್ನರಿ ಸೊಲ್ಯೂಷನ್ಸ್ ಅಂತ ಕರೆದಿವಿ. ಇಲ್ಲಿ ನಮ್ಗ 12ನೇ ತರಗತಿಯ ಒಂದು ಸಿಲೆಬಸ್ ಕೇವಲ ಬೈನರಿ ಸೊಲ್ಯೂಷನ್ ಅಷ್ಟೇ ಕೊಟ್ಟಿರೋದ್ರಿಂದ ಬೈನರಿ ಸೊಲ್ಯೂಷನ್ ಅಲ್ಲಿ ಆಲ್ರೆಡಿ ಹೇಳಿದಪ್ಲೆ 2 ಕಾಂಪೋನೆಂಟ್ ಇರ್ತಾವ. ಏನ್ ಮಾಡೀನಿ? ಒಂದನೇದು ಎ ಕಾಂಪೋನೆಂಟ್ ತಗೊಂಡಿನಿ, ಎರಡನೇದು ಬಿ ಕಾಂಪೋನೆಂಟ್ ತಗೊಂಡಿನಿ. ಇಲ್ಲ ಕೆಲವೊಮ್ಮೆ 1ನೇ ಕಾಂಪೋನೆಂಟು 2ನೇ ಕಾಂಪೋನೆಂಟ್ ಅಂತೇಳಿ ತಗೋಬಹುದು. 1ನೇ ಕಾಂಪೋನೆಂಟ್ ಎ ಕಾಂಪೋನೆಂಟ್ ನ ಸಾಲ್ವೆಂಟ್ ಅಂತ ಕರಿತೀನಿ, ಬಿ ಕಾಂಪೋನೆಂಟ್ ಅನ್ನ ಸೊಲ್ಯೂಟ್ ಅಂತೇಳಿ ಕರಿತೀನಿ. ಸಾಲ್ವೆಂಟ್ ಅಂತೇಳಿ ಎದಕ್ಕಂತಾರ? ಕಾಂಪೋನೆಂಟ್ ವಿಚ್ ಆರ್ ಇನ್ ಲಾರ್ಜರ್ ಕ್ವಾಂಟಿಟಿ. ಯಾವ ಕಾಂಪೋನೆಂಟ್ ಹೆಚ್ಚಿನ ಪ್ರಮಾಣದಾಗ ಇರ್ತದೋ, ಒಂದು ಸೊಲ್ಯೂಷನ್ ಅಲ್ಲಿ ಯಾವ ಕಾಂಪೋನೆಂಟ್ ಹೆಚ್ಚಿನ ಪ್ರಮಾಣದಾಗ ಇರ್ತದೋ ಅದನ್ನ ಸಾಲ್ವೆಂಟ್ ಅಂತ ಕರಿತೀವಿ. ಒಂದು ಸೊಲ್ಯೂಷನ್ ಅಲ್ಲಿ ಯಾವ ಕಾಂಪೋನೆಂಟ್ ನ ಪ್ರಮಾಣ ಕಡಿಮೆ ಇರ್ತದ ಅದಕ್ಕ ಸೊಲ್ಯೂಟ್ ಅಂತೇಳಿ ಕರಿತೀವಿ. ಸಾಲ್ವೆಂಟ್ ಡೆಫಿನಿಷನ್ ಏನಪ್ಪಾ ಅಂದ್ರ ನೋಡ್ರಿ, ಸಾಲ್ವೆಂಟ್ ಈಸ್ ಎ ಕಾಂಪೋನೆಂಟ್ ಆಫ್ ಸೊಲ್ಯೂಷನ್ ಇನ್ ವಿಚ್ ಸಲ್ಯೂಟ್ ಈಸ್ ಡಿಸಾಲ್ವ್ಡ್. ಅದು ಡೆಫಿನಿಷನ್. ನೆಕ್ಸ್ಟ್ ನೋಡ್ರಿ, ಡೆಫಿನಿಷನ್ ಆಫ್ ಸಲ್ಯೂಟ್ ಡೆಫಿನಿಷನ್ ಹೆಂಗ್ ಹೇಳ್ಬೋದಪ್ಪ ಅಂದ್ರ ಸಲ್ಯೂಟ್ ಈಸ್ ಎ ಕಾಂಪೋನೆಂಟ್ ಆಫ್ ಸೊಲ್ಯೂಷನ್ ವಿಚ್ ಡಿಸಾಲ್ವ್ಸ್ ಇನ್ ಸಾಲ್ವೆಂಟ್. ಇದೇನದಪ್ಪ ಅಂದ್ರ ನಾವು ಇಷ್ಟೊತ್ತನ ನೋಡಿದ್ದು ಒಂದು ಸೊಲ್ಯೂಷನ್ ಅಂದ್ರೆ ಏನು ನೋಡಿದ್ವಿ. ಸೊಲ್ಯೂಷನ್ ಅಲ್ಲಿ ಎಷ್ಟು ಕಾಂಪೋನೆಂಟ್ ಯೂಸ್ ಮಾಡಿವೋ ಅದರ ಆಧಾರದ ಮೇಲೆ 3 ಭಾಗ ಮಾಡಿವಿ. ಒಂದು ಬೈನರಿ, ಒಂದು ಟರ್ನರಿ, ಒಂದು ಕ್ವಾಟರ್ನರಿ. ನಾವು ಬೈನರಿ ಸೊಲ್ಯೂಷನ್ ಬಗ್ಗೆ ಅಧ್ಯಯನ ಮಾಡಬೇಕಾಗಿರೋದ್ರಿಂದ ಆ ಬೈನರಿ ಸೊಲ್ಯೂಷನ್ 2 ಟೈಪ್ಸ್ ಇರ್ತವ, ಒಂದು ಸಾಲ್ವೆಂಟ್, ಒಂದು ಸೊಲ್ಯೂಟ್. ಓಕೆ, ನೆಕ್ಸ್ಟ್ ನೋಡೋಣ. ಒಂದು ವೇಳೆ ಈಗ ಇಷ್ಟು ಗೊತ್ತಾಗ್ಯದ, ಬೈನರಿ ಸೊಲ್ಯೂಷನ್ಸ್ ಅಲ್ಲಿ 2 ಕಾಂಪೋನೆಂಟ್ ಇರ್ತಾವ್ರಿ, ಒಂದು ಸೊಲ್ಯೂಟ, ಒಂದು ಸಾಲ್ವೆಂಟ. ಒಂದು ವೇಳೆ ಒಂದು ಬೈನರಿ ಸೊಲ್ಯೂಷನ್ ಅಲ್ಲಿ ಸಾಲ್ವೆಂಟ್ ವಾಟರ್ ಆಗಿದ್ರೆ ಏನಂತ ಕರೀತಾರ? ಅಕ್ವಿಯಸ್ ಸೊಲ್ಯೂಷನ್ ಅಂತೇಳಿ ಕರೀತಾರ. ಕೊಟ್ಟಿರ್ತಕ್ಕಂಥ ಸೊಲ್ಯೂಷನ್ ಅಲ್ಲಿ ಸಾಲ್ವೆಂಟ್ ವಾಟರ್ ಇದ್ರ ಅಕ್ವಿಯಸ್ ಸೊಲ್ಯೂಷನ್ ಅಂತ ಕರೀತಾರ. ಅದರ್ ದೆನ್ ವಾಟರ್ ಇದ್ರ ಸಾಲ್ವೆಂಟ್, ಅದಕ್ಕ ನಾನ್ ಅಕ್ವಿಯಸ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ನೋಡ್ರಿ,
ಒಂದು ಬೈನರಿ ಸೊಲ್ಯೂಷನ್ದಾಗ ಸಾಲ್ವೆಂಟ್ ಒಂದ್ ವೇಳೆ ವಾಟರ್ ಆಗಿತ್ತಪ್ಪ ಅಂದ್ರ ಅದನ್ನ ಅಕ್ವಿಯಸ್ ಸೊಲ್ಯೂಷನ್ ಅಂತ ಕರಿತೀವಿ. ಒಂದು ಬೈನರಿ ಸೊಲ್ಯೂಷನ್ದಾಗ ಸಾಲ್ವೆಂಟ್ ಅದರ್ ದನ್ ವಾಟರ್ ಇತ್ತಪ್ಪ ಅಂದ್ರ ಅದಕ್ಕ ನಾನ್ ಅಕ್ವಿಯಸ್ ಸೊಲ್ಯೂಷನ್ ಅಂತ ಕರಿತೀವಿ. ಏನು ಅಕ್ವಿಯಸ್ ಸೊಲ್ಯೂಷನ್ ಅಂದ್ರೆ ಡೆಫಿನಿಷನ್? a solution in which solvent is water, then it is called aqueous solution. What is meant by non-aqueous solution? Andra, in a solution in which solvent is other than water, then solution is called non-aqueous solution. Ishte water idra aqueous solution anbeku, solvent water idra aqueous solution anbeku, solvent other than water idra ನಾನ್ ಅಕ್ವಿಯಸ್ ಸೊಲ್ಯೂಷನ್ ಅನ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಕೆಲವು ಟರ್ಮ್ಸ್ ಗಳ ಬಗ್ಗೆ ನೀವು ಇಲ್ಲಿ ಗೊತ್ತಿರಬೇಕು. ಏನಪ್ಪಾ ಅಂದ್ರ ಸ್ಕ್ರೀನ್ ಶಾಟ್ ತಗೋತೀರಿ ಅಂತ ಇಲ್ಲಿ ಸ್ವಲ್ಪ ಟರ್ಮ್ಸ್ ಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಏನಪ್ಪಾ ಅಂದ್ರ ನಾವೇ ತಗೊಂಡ ಸಾಲ್ವೆಂಟ್ ಅಂದ್ರೆ ಎ ಕಾಂಪೋನೆಂಟ್ ತಗೊಂಡಿನಿಲ್ಲ, ಸಾಲ್ವೆಂಟ್ ಅಂದ್ರ ಎ ಕಾಂಪೋನೆಂಟ್ ತಗೊಂಡಿನಿ. ಇಲ್ಲಿ ನೋಡ್ರಿ ಡಬ್ಲ್ಯೂ ಎ ಅಂದ್ರೆ ಏನಪ್ಪಾ ಅಂದ್ರ ವೇಟ್ ಆಫ್ ಸಾಲ್ವೆಂಟ್, ವೇಟ್ ಆಫ್ ಸಾಲ್ವೆಂಟ್. ಇದು ಮುಂದ ನ್ಯೂಮರಿಕಲ್ ಮಾಡೋ ಟೈಮಿಗೆ ಹೆಲ್ಪ್ ಆಗ್ತದ. ಈಗ ನೋಡ್ಕೊಳ್ರಿ, ಡಬ್ಲ್ಯೂ ಎ ಏನಾದ್ರೂ ಇತ್ತಪ್ಪ ಅಂದ್ರ ನೆಕ್ಸ್ಟ್ ನಾನು ತಗೊಂಡಪ್ಪ ಅಂದ್ರ ಅದು ವೇಟ್ ಆಫ್ ಸಾಲ್ವೆಂಟ್. ಇನ್ನೊಂದು ಎಂ ಎ ತಗೊಂಡಂದ್ರ ಮಾಲಿಕ್ಯುಲರ್ ವೇಟ್ ಆಫ್ ಸಾಲ್ವೆಂಟ್. ಎಂ ಎ ತಗೊಂಡಂದ್ರ ಮಾಲಿಕ್ಯುಲರ್ ವೇಟ್ ಆಫ್ ಸಾಲ್ವೆಂಟ್. ಇಲ್ಲಿ ಎಂ ಎ ಡಬ್ಲ್ಯೂ ಎ ಕಾಣ್ತಂದ್ರ ವೇಟ್ ಆಫ್ ಸಾಲ್ವೆಂಟ್ ಬರ್ದಾರ ಅಂತ ತಿಳ್ಕೊಬೇಕು. ಎಂ ಎ ಕಾಣ್ತಂದ್ರಪ್ಪ ಅಂದ್ರ ಮಾಲಿಕ್ಯುಲರ್ ವೇಟ್ ಆಫ್ ಸಾಲ್ವೆಂಟ್ ಅಂತ ತಿಳ್ಕೊಬೇಕು. ಎನ್ ಎ ಕೊಟ್ಟಂದ್ರ ಇದನ್ನೇನ್ ತಿಳ್ಕೊಬೇಕಪ್ಪ ಅಂದ್ರ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್. ನಂಬರ್ ಆಫ್ moles of solvent. ಇಲ್ಲಿ ನೋಡ್ರಿ, ನಾವು ಅವಾಗ ಏನ್ ಹೇಳ್ದ, ಒಂದ್ ಸೊಲ್ಯೂಷನ್ ತಗೊಂಡ್ಮೇಲೆ ಯಾವುದು ಹೆಚ್ಚಿನ ಪ್ರಮಾಣದಾಗ ಇರ್ತದೋ ಅದಕ್ಕೆ ಸಾಲ್ವೆಂಟ್ ಅನ್ಬೇಕು, ಯಾವುದು ಕಮ್ಮಿ ಪ್ರಮಾಣದಾಗ ಇರ್ತದೋ ಅದಕ್ಕೆ ಸಲ್ಯೂಟ್ ಅನ್ಬೇಕಂತ ಹೇಳಿನಿ. ಬಟ್ ಇನ್ನು ಒಂದು ಕೇಸ್ ಸರಿ, ಎರಡೂ ಸೇಮ್ ಇದ್ರೆ ಏನ್ ಅನ್ಬೇಕ್ರಿ, ಯಾವ್ದಕ್ ಸಾಲ್ವೆಂಟ್ ಅನ್ಬೇಕು, ಯಾವ್ದಕ್ಕ ಸಲ್ಯೂಟ್ ಅನ್ಬೇಕು ಹೇಳ್ತೀನಿ ತಗೊಳ್ಳಿ. ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ಎರಡು ಪ್ರಮಾಣ ಒಂದ್ ವೇಳೆ ಸೇಮ್ ಇತ್ತಪ್ಪ ಅಂದ್ರ ಅಲ್ಲಿ ನಂಬರ್ ಆಫ್ ಮೋಲ್ಸ್ ಯಾವ್ದ್ರದ್ದು ಹೆಚ್ಚಿಗಿರ್ತದೋ ಅದನ್ನ ಸಾಲ್ವೆಂಟ್ ಅಂತ ಕರಿಬೇಕು. ನಂಬರ್ ಆಫ್ ಮೋಲ್ಸ್ ಯಾವ್ದ್ರದ್ದು ಕಮ್ಮಿ ಇರ್ತದೋ ಅದನ್ನ ಸಲ್ಯೂಟ್ ಅಂತೇಳಿ ಕರಿಬೇಕು. ಏನ್ ಸರ್ ಇದು ಮೋಲ್ ಅಂದ್ರ ನಂಬರ್ ಆಫ್ ಮೋಲ್ಸ್. ಮೋಲ್ಸ್ ಅಂದ್ರೆ ಏನ್ರಿ, ನೀವು ಆಲ್ರೆಡಿ ಹಿಂದಿನ 11ನೇ ತರಗತಿಯಾಗ ಅಧ್ಯಯನ ಮಾಡಿರಿ, ಆದ್ರೂ ಕೂಡ ಹೇಳ್ತೀನಿ. ಮೋಲ್ಸ್ ಅಂದ್ರೆ ಏನು? Moles is nothing but it's a number. It is a number. Which number is moles is a number. ಎಷ್ಟು ಇರ್ತದೆ ನಂಬರು? 6.022 into 10 to the power of 23. ಈ ನಂಬರ್ ಮೋಲ್ಸ್ ಅಂದ್ರೆ ಇಷ್ಟು ನಂಬರ್ ಅದ ಅಂತೇಳಿ ತಿಳ್ಕೋಬೇಕು. ಮುಂದೆ ಬಂದಾಗ ನೋಡೋಣ. ಜಸ್ಟ್ ಮೋಲ್ಸ್ ಅಂದ್ರೇನು, ಅದೊಂದು ನಂಬರ್ ಅಷ್ಟೇ. ಈಗ ಮತ್ತೊಂದು ಬರ್ತದ ಎಕ್ಸ್ ಎ ಅಂದ್ರೆ ಏನ್ರಿ, ಮುಂದ ಬರ್ತಾ ಬರ್ತಾ ಎಕ್ಸ್ ಎಲ್ರಿ ಯೂಸ್ ಮಾಡದಪ್ಪ ಅಂದ್ರ ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್.
ನೆಕ್ಸ್ಟ್ ಯೂಸ್ ಮಾಡುತ್ತೆ ಇವೆಲ್ಲ ಟರ್ಮ್ಸ್ಗಳು ನಿಮಗೆ ನೆನಪಿರಬೇಕು. ಡಬ್ಲ್ಯೂ ಅಂದ್ರೆ ವೇಟ್ ಆಫ್ ಸಾಲ್ವೆಂಟ್, ಎಮ್ ಇ ಅಂದ್ರೆ ಮಾಲಿಕ್ಯುಲರ್ ವೇಟ್ ಆಫ್ ಸಾಲ್ವೆಂಟ್, ಎನ್ ಇ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್, ಎಕ್ಸ್ ಇ ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್. ಈಗ ಜಸ್ಟ್ ಅದೇ ರೀತಿ ಡಬ್ಲ್ಯೂ ಬಿ ಅಂದ್ರೆ ಬಿ ಅವಾಗ ಸಲ್ಯೂಟ್ ತಗೊಂಡಿರಲಿಲ್ಲ, ವೇಟ್ ಆಫ್ ಸಲ್ಯೂಟ್, ವೇಟ್ ಆಫ್ ಸಲ್ಯೂಟ್ ಹೌದಿಲ್ಲ. ಎಂ ಬಿ capital MB molecular weight of solute. Next NB number of moles of solute. ಇದು ಸಾಲ್ವೆಂಟ್ ಅದ, ಇದು ಸಲ್ಯೂಟ್ ಆಗ್ತದ. number of moles of solute. Next XB mole fraction of solute. Mole fraction of ನೋಡಿ ಇವೆಲ್ಲ ಟರ್ಮ್ಸ್ಗಳು ನಿಮ್ಗೆ ನೆನಪಿರಬೇಕು. ಡಬ್ಲ್ಯೂ ಅಂದ್ರೆ ವೇಟ್ ಆಫ್ ಸಾಲ್ವೆಂಟ್, ಎಮ್ ಇ ಅಂದ್ರೆ ಮಾಲಿಕ್ಯುಲರ್ ವೇಟ್ ಆಫ್ ಸಾಲ್ವೆಂಟ್, ಎನ್ ಇ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್, ಎಕ್ಸ್ ಇ ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್. ಏನು ಮೋಲ್ ಫ್ರಾಕ್ಷನ್ ನೆಕ್ಸ್ಟ್ ಹೇಳ್ತೀನಿ ಆಗ ನೋಡೋಣ. ಡಬ್ಲ್ಯೂ ಬಿ ಅಂದ್ರೆ ಈಗ ಜಸ್ಟ್ ನೆನಪಿಟ್ಕೋರಿ, ಎಕ್ಸ್ ಇ ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಅಂತ ಹೇಳಿ. ಡಬ್ಲ್ಯೂ ಬಿ ಅಂದ್ರೆ ಏನಪ್ಪಾ ಅಂದ್ರ ವೇಟ್ ಆಫ್ ಸಲ್ಯೂಟ್, ಎಂ ಬಿ ಅಂದ್ರ ಮಾಲಿಕ್ಯುಲರ್ ವೇಟ್ ಆಫ್ ಸಲ್ಯೂಟ್, ಎನ್ ಬಿ ಅಂದ್ರ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್, ಎಕ್ಸ್ ಬಿ ಅಂದ್ರ ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್. ಇವೆಲ್ಲ ನೆನಪಿಟ್ಕೋಬೇಕು. ಇಲ್ಲಿ ನೋಡ್ರಿ ನಂಬರ್ ಆಫ್ ಮೋಲ್ಸ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತಾರಪ್ಪ ಅಂದ್ರ, ನಂಬರ್ ಆಫ್ ಮೋಲ್ಸ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತಾರಪ್ಪ ಅಂದ್ರ ಗಿವನ್ ವೇಟ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿತ್ತು ಅಂದ್ರ ಅದ್ರದ್ದು ವೇಟ್ ಆಫ್ ಸಾಲ್ವೆಂಟ್ ಅನ್ನ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟ್ ಆಫ್ ಸಾಲ್ವೆಂಟ್ ಮಾಡಿದ್ರಪ್ಪ ಅಂದ್ರ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಸಿಗ್ತದ. ಅದೇ ರೀತಿ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಬೇಕಾಗಿತ್ತಪ್ಪ ಅಂದ್ರ ವೇಟ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟ್ ಆಫ್ ಸಲ್ಯೂಟ್ ಮಾಡಿರಪ್ಪ ಅಂದ್ರ ನಿಮ್ಗ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಸಿಗ್ತದ. ಇಷ್ಟೆಲ್ಲ ಟರ್ಮ್ಸ್ಗಳು ನಿಮ್ಗೆ ನೆನಪಿರಬೇಕು. ಯಾಕಪ್ಪ ಅಂದ್ರೆ ಈ ನೆಕ್ಸ್ಟ್ ಏನು ಓದ್ತೀವಿ ಎಲ್ಲ ನ್ಯೂಮರಿಕಲ್ ಏನು ಪ್ರಾಬ್ಲಮ್ ಬರ್ತಾವ ಅಲ್ಲಿ ಈ ಟರ್ಮ್ಸ್ ಈ ಬರ್ದಂದ್ರೆ ಯಾರು ಬರ್ದಾರ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಡಬ್ಲ್ಯೂ ಎ ಅಂದ್ರೇನು, ಎಮ್ ಎ ಅಂದ್ರೇನು, ಎನ್ ಎ ಅಂದ್ರೇನು, ಎಕ್ಸ್ ಎ ಅಂದ್ರೇನು, ಡಬ್ಲ್ಯೂ ಬಿ ಅಂದ್ರೇನು, ಎಮ್ ಬಿ ಅಂದ್ರೇನು, ಎನ್ ಬಿ ಅಂದ್ರೇನು, ಎಕ್ಸ್ ಬಿ ಅಂದ್ರೇನು, ನಂಬರ್ ಆಫ್ ಮೋಲ್ಸ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತಾರ, ನಂಬರ್ ಆಫ್ ಮೋಲ್ಸ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದ್ರೆ ಎನ್ ಎ ಇಸ್ ಈಕ್ವಲ್ ಟು ಡಬ್ಲ್ಯೂ ಎ ಡಿವೈಡೆಡ್ ಬೈ ಎಮ್ ಎ. ಡಬ್ಲ್ಯೂ ಎನ್ ಅಂದ್ರೆ ಏನಪ್ಪಾ ಅಂದ್ರೆ ವೇಟ್ ಆಫ್ ಸಾಲ್ವೆಂಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟ್ ಆಫ್ ಸಾಲ್ವೆಂಟ್. ಓಕೆ, ಇಷ್ಟಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರ ನಾವು ತಿರುಗಿ ಟೈಪ್ಸ್ ಆಫ್ ಸೊಲ್ಯೂಷನ್ದಾಗ ಏನಂದಿದೇವಪ್ಪ ಅಂದ್ರ ಒಂದ್ ಸೊಲ್ಯೂಷನ್ ತಗೊಂಡಿವಿ. ಆ ಸೊಲ್ಯೂಷನ್ದಾಗ ನಾ ಆಲ್ರೆಡಿ ಏನ್ ಹೇಳಿದ್ನಪ್ಪ ಅಂದ್ರ ಎರಡು ಟೈಪ್ಸ್ ಅವ, ಎರಡು ಭಾಗ ಅವ, ಎರಡು ಕಾಂಪೋನೆಂಟ್ಸ್ ಅವ. ಒಂದನೇ ಕಾಂಪೋನೆಂಟ್ ನಾನು ಏನ್ ಕರಿದೀನಿ ಸಾಲ್ವೆಂಟ್ ಅಂತೇಳಿ ಕರಿದೀನಿ ಈ ಕಾಂಪೋನೆಂಟ್ ಅನ್ನ. ಬಿ ಕಾಂಪೋನೆಂಟ್ ಅನ್ನ ನಾನು ಏನಂತ ಕರಿತೀನಿ, ಎರಡನೇ ಕಾಂಪೋನೆಂಟ್ ನಾನು ಏನಂತ ಕರಿತೀನಪ್ಪ ಅಂದ್ರ ಸಲ್ಯೂಟ್ ಅಂತೇಳಿ ಕರಿತೀನಿ. ಇಷ್ಟು ತನ ಸೊಲ್ಯೂಷನ್ ಅನ್ನು ಬೈಫರ್ಕೇಶನ್ ಮಾಡೀವಿ ಬೇಸ್ಡ್ ಆನ್ ದ ಕಾಂಪೋನೆಂಟ್ ಎಷ್ಟವ ಎಂಬ ಆಧಾರದ ಮೇಲೆ ಆ ಸೊಲ್ಯೂಷನ್ ನ ಬೈನರಿ ಸೊಲ್ಯೂಷನ್, ಟರ್ನರಿ ಸೊಲ್ಯೂಷನ್ ಮತ್ತು ಕ್ವಾಟರ್ನರಿ ಸೊಲ್ಯೂಷನ್ ಅಂತೇಳಿ ಬೈಫರ್ಕೇಶನ್ ಮಾಡೀವಿ. ಈಗ ನೋಡ್ರಿ, ಒಂದು ವೇಳೆ ಈ ಸೊಲ್ಯೂಷನ್ ಅಲ್ಲಿ ಸಾಲ್ವೆಂಟ್ ನ ಫಿಸಿಕಲ್ ಸ್ಟೇಟ್ ಗಳ ಆಧಾರದ ಮೇಲೆ
ಸಾಲ್ವೆಂಟ್ನ ಫಿಸಿಕಲ್ ಸ್ಟೇಟ್ನ ಆಧಾರದ ಮೇಲೆ. ಫಿಸಿಕಲ್ ಸ್ಟೇಟ್ ಅಂದ್ರೇನು? ಅದರ ಆ ಸಾಲ್ವೆಂಟ್ನ ಭೌತಿಕ ಸ್ಥಿತಿಯ ಆಧಾರದ ಮೇಲೆ. ಸಾಲ್ವೆಂಟ್ ಲಿಕ್ವಿಡ್ ಅದನು, ಸಾಲ್ವೆಂಟ್ ದ್ರವ ಅದನು, ಸಾಲ್ವೆಂಟ್ ಘನ ಅದನು, ಸಾಲ್ವೆಂಟ್ ಅನಿಲ ಅದನು. ಅಂದ್ರೆ ಫಿಸಿಕಲ್ ಸ್ಟೇಟ್ಸ್ ಆಫ್ ಸಾಲ್ವೆಂಟ್ ನ ಆಧಾರದ ಮೇಲೆ ತಿರುಗಿ ಸೊಲ್ಯೂಷನ್ಸ್ ಅನ್ನ ಏನ್ ಮಾಡಿವಿಪ್ಪ ಅಂದ್ರ 3 ಟೈಪ್ಸ್ ಆಗಿ ಕ್ಲಾಸಿಫಿಕೇಶನ್ ಮಾಡಿವಿ. ಒಂದ್ ವೇಳೆ ಸಾಲ್ವೆಂಟ್ ಅಂತಕ್ಕಂಥದ್ದು ಲಿಕ್ವಿಡ್ ಇದ್ರ, ಸಾಲ್ವೆಂಟ್ ಲಿಕ್ವಿಡ್ ಇದ್ರ ಅಂತ ಸೊಲ್ಯೂಷನ್ ನ ಲಿಕ್ವಿಡ್ ಸೊಲ್ಯೂಷನ್ ಅಂತ ಕರಿತೀವಿ. ಏನು? ಸಾಲ್ವೆಂಟ್ ಬೇಸ್ಡ್ ಆನ್ ದಿ ಫಿಸಿಕಲ್ ಸ್ಟೇಟ್ಸ್ ಆಫ್ ಸಾಲ್ವೆಂಟ್, solutions are classified into liquid solution, solid solution and gaseous solution. ಒಂದು ವೇಳೆ ಸಾಲ್ವೆಂಟ್ ನ ಫಿಸಿಕಲ್ ಸ್ಟೇಟ್ ಲಿಕ್ವಿಡ್ ಇದ್ರ ಲಿಕ್ವಿಡ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಹೌದಾ? ಒಂದು ವೇಳೆ ಸಾಲ್ವೆಂಟ್ಸ್ ನ ಫಿಸಿಕಲ್ ಸ್ಟೇಟ್ ಸಾಲಿಡ್ ಇತ್ತಪ್ಪ ಅಂದ್ರ ಏನಂತ ಕರಿತೀವಿ? ಸಾಲಿಡ್ ಸೊಲ್ಯೂಷನ್ಸ್ ಅಂತೇಳಿ ಕರಿತೀವಿ. ಒಂದ್ ವೇಳೆ ಸಾಲ್ವೆಂಟ್ ನ ಫಿಸಿಕಲ್ ಸ್ಟೇಟ್ ಗ್ಯಾಸ್ ಆಗಿತ್ತಪ್ಪ ಅಂದ್ರ ಏನಂತ ಕರಿತೀವಿ? ಗ್ಯಾಸಿಯಸ್ ಸೊಲ್ಯೂಷನ್ಸ್. ನೋಡ್ರಿ, ತಿರುಗಿ ಸೊಲ್ಯೂಷನ್ಸ್ ಅನ್ನ 3 ಭಾಗಗಳಾಗಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಯಾವುಗಳ ಆಧಾರದ ಮೇಲಪ್ಪ ಅಂದ್ರ ಆ ಸೊಲ್ಯೂಷನ್ ಅಲ್ಲಿ ಇರ್ತಕ್ಕಂಥ ಆ ಸಾಲ್ವೆಂಟ್ ನ ಫಿಸಿಕಲ್ ಸ್ಟೇಟ್ ನ ಆಧಾರದ ಮೇಲೆ ಸೊಲ್ಯೂಷನ್ ಅನ್ನ ತಿರುಗಿ ಕ್ಲಾಸಿಫೈ ಮಾಡಿವಿ. ಯಾವಪ್ಪ ಅಂದ್ರ ಲಿಕ್ವಿಡ್ ಸೊಲ್ಯೂಷನ್, ಸಾಲಿಡ್ ಸೊಲ್ಯೂಷನ್ ಅಂಡ್ ಗ್ಯಾಸಿಯಸ್ ಸೊಲ್ಯೂಷನ್. ಬೇಸ್ಡ್ ಆನ್ ದಿ ಫಿಸಿಕಲ್ ಸ್ಟೇಟ್ ಆಫ್ ಸಾಲ್ವೆಂಟ್, solution is further classified into 3 types. One is known as liquid solution, another one is solid solution, another one is gaseous solution. ಎಲ್ಲಾದ್ರೂ ಲಿಕ್ವಿಡ್ ಸೊಲ್ಯೂಷನ್ ಬಂದ್ರೆ ನೆನ್ಪಿಟ್ಕೋಬೇಕು, ಸಾಲ್ವೆಂಟ್ ಮಾತ್ರ ಲಿಕ್ವಿಡ್ ಇರ್ತದ. ಎಲ್ಲಾದ್ರೂ ಸಾಲಿಡ್ ಸೊಲ್ಯೂಷನ್ಸ್ ಅಂತ ಬಂದ್ರೆ ಸಾಲ್ವೆಂಟ್ ಮಾತ್ರ ಸಾಲಿಡ್ ಇರ್ತದ. ಸೊಲ್ಯೂಟ್ ಏನಾದ್ರೂ ಆಗಿರ್ಬೋದು. ಗ್ಯಾಸಿಯಸ್ ಸೊಲ್ಯೂಷನ್ ದಾಗ ಸಾಲ್ವೆಂಟ್ ಗ್ಯಾಸ್ ಆಗಿರ್ತದ, ಸೊಲ್ಯೂಟ್ ಏನಾದ್ರೂ ಆಗಿರ್ಬೋದು. ಏನಾದ್ರೂ ಅಂದ್ರೆ ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಗ್ಯಾಸ್ ಇರ್ಬೋದು. ಹಾಗಾಗಿ ಸೊಲ್ಯೂಷನ್ ನ ಎಷ್ಟು ಟೈಪ್ ಆಗಿ ಮಾಡಿದೆವು? ಒಂದನೇದು ಲಿಕ್ವಿಡ್ ಸೊಲ್ಯೂಷನ್, ಎರಡನೇದು ಸಾಲಿಡ್ ಸೊಲ್ಯೂಷನ್, ಮೂರನೇದು ಗ್ಯಾಸಿಯಸ್ ಸೊಲ್ಯೂಷನ್. ಓಕೆ, ನೋಡ್ರಿ ನೆಕ್ಸ್ಟ್ ನಾ ಈಗ ಲಿಕ್ವಿಡ್ ಸೊಲ್ಯೂಷನ್ ಬಗ್ಗೆ ಕಲಿಯೋಣ. ಲಿಕ್ವಿಡ್ ಸೊಲ್ಯೂಷನ್ ಸೊಲ್ಯೂಷನ್ಸ್ ದಾಗ 3 ಭಾಗ ಮಾಡ್ತೀವಿ. ಒಂದನೇದು ಲಿಕ್ವಿಡ್ ಸೊಲ್ಯೂಷನ್, ಸಾಲಿಡ್ ಸೊಲ್ಯೂಷನ್ ಮತ್ತು ಗ್ಯಾಸಿಯಸ್ ಸೊಲ್ಯೂಷನ್. ಯಾವ ಆಧಾರದ ಮೇಲೆ ಮಾಡಿವಪ್ಪ ಅಂದ್ರ ಸಾಲ್ವೆಂಟ್ ನ ಫಿಸಿಕಲ್ ಸ್ಟೇಟ್ ನ ಆಧಾರದ ಮೇಲೆ ಕ್ಲಾಸಿಫೈ ಮಾಡಿವಿ. ನಾವು ನೋಡ್ರಿ ಲಿಕ್ವಿಡ್ ಸೊಲ್ಯೂಷನ್ ತಗೋತೀನಿ. ಲಿಕ್ವಿಡ್ ಸೊಲ್ಯೂಷನ್ ಅಂದ್ರೆ ಸರ್ ಸಾಲ್ವೆಂಟ್ ಮಾತ್ರ ಲಿಕ್ವಿಡ್ ಇರ್ಬೇಕಲ್ಲ? ಹೌದು, ಸಾಲ್ವೆಂಟ್ ಏನಾಗಿರ್ತದ? ಲಿಕ್ವಿಡ್ ಇರ್ತದ. ಸಾಲ್ವೆಂಟ್ ಏನಾಗಿರ್ತದ? ಲಿಕ್ವಿಡ್ ಇರ್ತದ. ಸೊಲ್ಯೂಟ್ ಏನಾಗಿರ್ಬೇಕು? ಸಾಲ್ವೆಂಟ್ ಲಿಕ್ವಿಡ್ ಇರ್ತದ. ಸೊಲ್ಯೂಟ್ ಏನಾಗಿರ್ಬೇಕು? ಸರ್ ಇಟ್ ಮೇ ಬಿ ಲಿಕ್ವಿಡ್, it may be solid, it may be gas, but solvent is only liquid. ನೋಡ್ರಿ, ಒಂದು ಲಿಕ್ವಿಡ್ ಸೊಲ್ಯೂಷನ್ ತಗೊಂಡಪ್ಪ ಅಂದ್ರ ಲಿಕ್ವಿಡ್ ಸೊಲ್ಯೂಷನ್ ಅಂದ್ರೇನು?
ಸಾಲ್ವೆಂಟ್ ಮಾತ್ರ ಲಿಕ್ವಿಡೇ ಆಗಿರ್ಬೇಕು. ಸೊಲ್ಯೂಟ್ ಏನಾದರೂ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಸಾಲಿಡ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು. ತಿರುಗಿ ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್ ನ 3 ಭಾಗಗಳಾಗಿ ಮಾಡ್ತೀವಿ. ಯಾವ ರೀತಿ ಅಂದ್ರ ಲಿಕ್ವಿಡ್ ಇನ್ ಲಿಕ್ವಿಡ್ ಒನ್ ಟೈಪ್, ಸಾಲಿಡ್ ಇನ್ ಲಿಕ್ವಿಡ್ ಎರಡನೇ ಟೈಪ್, ಗ್ಯಾಸ್ ಇನ್ ಲಿಕ್ವಿಡ್ ಮೂರನೇ ಟೈಪ್. ಇಲ್ಲಿ ನೋಡ್ರಿ, ಲಿಕ್ವಿಡ್ ಇನ್ ಲಿಕ್ವಿಡ್ ಅಂದ್ರ ಸೊಲ್ಯೂಟ್ ಲಿಕ್ವಿಡ್ ಆಗಿರ್ತದ, ಸಾಲ್ವೆಂಟ್ ಲಿಕ್ವಿಡ್ ಆಗಿರ್ತದ. ಸಾಲಿಡ್ ಇನ್ ಲಿಕ್ವಿಡ್ ಅಂದ್ರ ಸಾಲಿಡ್ ಏನಾಗಿರ್ತದ, ಸೊಲ್ಯೂಟ್ ಸಾಲಿಡ್ ಆಗಿರ್ತದ, ಸಾಲ್ವೆಂಟ್ ಲಿಕ್ವಿಡ್ ಆಗಿರ್ತದ. ಮೂರನೇದು ಗ್ಯಾಸ್ ಇನ್ ಲಿಕ್ವಿಡ್, ಗ್ಯಾಸ್ ಸೊಲ್ಯೂಟ್ ಆಗಿರ್ತದ, ಸಾಲ್ವೆಂಟ್ ಲಿಕ್ವಿಡ್ ಆಗಿರ್ತದ. ತಿರುಗಿ ಲಿಕ್ವಿಡ್ ಸೊಲ್ಯೂಷನ್ ಅನ್ನ ನಾವು 3 ಭಾಗಗಳನ್ನಾಗಿ ಮಾಡ್ತೀವಿ. ಏನಪ್ಪ ಅಂದ್ರ ಒಂದನೇದು ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್, ಎರಡನೇದು ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್, ಮೂರನೇದು ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಇವಕ್ಕೊಂದೊಂದು ಎಕ್ಸಾಂಪಲ್ ನೋಡ್ಬೇಕಾಗಿತ್ತು ಅಂದ್ರ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಯಾವ್ದ್ರಿ? ಎಕ್ಸಾಂಪಲ್ ethanol in water, ethanol in water. ಹೌದಿಲ್ಲ? ಆಲ್ಕೋಹಾಲ್ದಾಗ ವಾಟರ್ ಮಿಕ್ಸ್ ಮಾಡ್ತಿರಲ್ಲ, ಅದು ಕೂಡ ಒಂದು ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಗೆ ಉದಾಹರಣೆ. ಸಾಲಿಡ್ ಇನ್ ಲಿಕ್ವಿಡ್, ಯಾವ ಲಿಕ್ವಿಡ್ ಅವಾಗ ನಾವು ತಗೊಂಡದ್ದು ಸಾಲ್ಟ್ ಸೊಲ್ಯೂಷನ್. ಲಿಕ್ವಿಡ್ ಏನಾಗಿತ್ತು, ಸಾಲ್ವೆಂಟ್ ಇತ್ತು, ಸಾಲಿಡ್ ಏನಾಗಿತ್ತು, ಸಾಲ್ಟ್ ಇತ್ತು. ಸಾಲ್ಟ್ ಸಾಲಿಡ್ ಇಲ್ಲ, ಹಾಗಾಗಿ ಸಾಲಿಡ್ ಇನ್ ಲಿಕ್ವಿಡ್ಗೆ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರ ಸಾಲ್ಟ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ನೋಡ್ರಿ, ಗ್ಯಾಸ್ ಇನ್ ಲಿಕ್ವಿಡ್. ಸರ್ ಇದೇನು ಬರ್ತದ್ರಿ ನೋಡ್ರಿ, ಗ್ಯಾಸ್ ಇನ್ ಲಿಕ್ವಿಡ್ ಎಲ್ಲಿ ಬರ್ತದಪ್ಪ ಅಂದ್ರ ಎಲ್ಲರೂ ಕೂಲ್ ಡ್ರಿಂಕ್ಸ್ ಕುಡಿತಿರಲ್ಲ, ಸ್ಪ್ರೈಟ್, ಸರಿ ಪೆಪ್ಸಿ, ಪೆಪ್ಸಿ. ಅಲ್ಲಿ ಏನಿರ್ತದಪ್ಪ ಅಂದ್ರ ಆ ಪೆಪ್ಸಿ ಏನು ಸ್ಪ್ರೈಟ್ ಅಥವಾ ಪೆಪ್ಸಿ, ಆ ಸ್ಪ್ರೈಟ್ ಮತ್ತು ಪೆಪ್ಸಿ ಏನಿರ್ತಾವಲ್ಲ ಅದರದ ಟೇಸ್ಟ್ ಹೆಚ್ಚಿಗೆ ಬರಲಿ ಅಂತ ಹೇಳ್ಕಿಸಿಂದ, ಅದ್ರ ಟೇಸ್ಟ್ ಹೆಚ್ಚಿಗೆ ಬರಲಿ ಅಂತ ಹೇಳ್ಕಿಸಿಂದ ಅದರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಲಿಕ್ವಿಫೈ ಮಾಡಿ ಅದರಲ್ಲಿ ಫಿಲ್ ಮಾಡ್ತಾರ ಹೈ ಪ್ರೆಷರ್ಲಿಂತ. ಅದಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಫಿಲ್ ಮಾಡ್ತಾರ. ಇದರ ಅರ್ಥ ಏನಪ್ಪ ಅಂದ್ರ ನಾವು ಕುಡಿತಿರ್ತಕ್ಕಂಥ ಸ್ಪ್ರೈಟ್ ಅಲ್ಲೂ ಕೂಡ ಈ ಕಾರ್ಬನ್ ಡೈಆಕ್ಸೈಡ್ ಇರ್ತದ, ಗ್ಯಾಸ್ ಎಲ್ಲ ಆ ಗ್ಯಾಸ್ ಕೂಡ ಇರ್ತದ. ಹಾಗಾಗಿ ಅದು ಕೂಡ ಒಂದು ಉದಾಹರಣೆ ಆಗ್ತದ. ಎಕ್ಸಾಂಪಲ್ ಏನಪ್ಪ ಅಂದ್ರ ಏರೇಟೆಡ್ ಡ್ರಿಂಕ್ಸ್. ನೋಡಿ, ಇಲ್ಲಿ ಸೊಲ್ಯೂಷನ್ ಅನ್ನ 3 ಭಾಗಗಳನ್ನಾಗಿ ಮಾಡಿದ್ವಿ. based on the physical states of solvent. If the physical states of solvent is liquid, then the solution is known as liquid solution. Further, liquid solutions are divided into liquids, liquid in liquid, solid in liquid, gas in liquid, based on the physical states of solute. If physical states of solute is liquid in liquid solution, then the solution is called liquid in liquid solution. If the physical states of solute is solid in a liquid solution, then the solution is called solid in liquid solution. If the physical states of solute is gas in a liquid solution, then the solution is known as gas in liquid solution. Liquid in liquid solution के उदाहरण ethanol in water, solid in liquid solution के उदाहरण salt in salt solution, salt in water, that is known as salt solution. Third one, gas in liquid. ಇದಕ್ಕೆ ಉದಾಹರಣೆ ಗ್ಯಾಸ್ ಇನ್ ಲಿಕ್ವಿಡ್. ಇದಕ್ಕೆ ಉದಾಹರಣೆ ಏನಪ್ಪ ಅಂದ್ರೆ aerated drinks, Sprite, aerated drinks. Next we will know
ಅಬೌಟ್ ಈಗ ಲಿಕ್ವಿಡ್ ಸೊಲ್ಯೂಷನ್ ಬಗ್ಗೆ ಆಯಿತು. ನೆಕ್ಸ್ಟ್ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಸಾಲಿಡ್ ಸೊಲ್ಯೂಷನ್ ಬಗ್ಗೆ ಅಧ್ಯಯನ ಮಾಡೋಣ. ಸಾಲಿಡ್ ಸೊಲ್ಯೂಷನ್. ಸಾಲಿಡ್ ಸೊಲ್ಯೂಷನ್ ಅಂದ್ರೇನು ಸರ್? ಸೊಲ್ಯೂಷನ್ ಅಂದ್ರ ಸಾಲ್ವೆಂಟ್ ಮತ್ತು ಸೊಲ್ಯೂಟ್ ಇರ್ತದ. ಸಾಲಿಡ್ ಸೊಲ್ಯೂಷನ್ ಅಂದ್ರ ಸಾಲ್ವೆಂಟ್ ಸಾಲಿಡ್ ಆಗಿರ್ತದ ಅಂತದಕ್ಕೆ ಸಾಲಿಡ್ ಸೊಲ್ಯೂಷನ್ ಅಂತೇಳಿ ಕರೀತಾರ. ಸಾಲ್ವೆಂಟ್ ಏನಾಗಿರ್ಬೇಕು? ಸಾಲಿಡ್ ಆಗಿರ್ಬೇಕು. ಸಾಲ್ವೆಂಟ್ ಏನಾಗಿರ್ಬೇಕು? ಸಾಲಿಡ್ ಆಗಿರ್ಬೇಕು. Solute may be liquid, may be solid, may be gas. Solute ಏನಾದರೂ ಆಗಿರಬಹುದು, ಅಂದ್ರೆ ಲಿಕ್ವಿಡ್ ಆದ್ರೂ ಆಗಿರ್ಬೋದು, ಸಾಲಿಡ್ ಆದ್ರೂ ಆಗಿರ್ಬೋದು, ಅಥವಾ ಗ್ಯಾಸ್ ಆದ್ರೂ ಆಗಿರ್ಬೋದು. If the solute is liquid in solid solution, then the solution is known as liquid in solid solution. If the solute is solid in solid solution, then it known as solid in solid solution. If the solute is gas in solid solution, then known as gas in solid solution. Okay, load liquid in solid. ಲಿಕ್ವಿಡ್ ಇನ್ ಸಾಲಿಡ್. ಇದಕ್ಕೆ ಎಕ್ಸಾಂಪಲ್ ಯಾವ್ದಪ್ಪ ಅಂತ ನಾವು ಮರ್ಕುರಿ ತಗೋತೀವಿ. ಅದನ್ನ ನಾವೇನ್ ಮಾಡ್ತೀವಿ, ಒಂದು ಮರ್ಕುರಿ ತಗೋತೀವಿ. ಮರ್ಕುರಿ ಯಾವಾಗ ಬಿ ರೂಮ್ ಟೆಂಪರೇಚರ್ದಾಗ ಲಿಕ್ವಿಡ್ ಇರ್ತದ. ಬಟ್ ಫೆರಸ್ ಐರನ್ ಅಂತಕ್ಕಂಥದ್ದು ಸಾಲಿಡ್ ಅಲ್ಲಿ ಇರ್ತದ. ಇವೆರಡು ಮಿಕ್ಸ್ ಮಾಡಿದವಪ್ಪ ಅಂದ್ರ ನಮಗ ಅಮಲ್ಗಮ್ ಸಿಗ್ತದ. ಅಮಲ್ಗಮ್ ಏನ್ ಅಮಲ್ಗಮ್ ಅಂದ್ರೆ ಇದು ಯಾವ ರೀತಿ ಅಮಲ್ಗಮ್ ಅಂದ್ರಪ್ಪ ಅಂದ್ರ ಫೆರಸ್ ಅಮಲ್ಗಮ್. ಇದು ಕೂಡ ನಮ್ಗ ಲಿಕ್ವಿಡ್ ಇನ್ ಸಾಲಿಡ್ ಗೆ ಉದಾಹರಣೆ ಆಗ್ತದ. ಯಾವುದು? ಅಮಲ್ಗಮ್. ನೆಕ್ಸ್ಟ್ ಸಾಲಿಡ್ ಇನ್ ಸಾಲಿಡ್. ಅವಾಗ ಹೇಳಿದ ಸ್ಟೀಲ್ ಅಂತಕ್ಕಂಥದ್ದು ಒಂದು ಅಲಾಯ್, ಮಿಶ್ರಲೋಹ ಅಲಾಯ್. ಅದಕ್ಕ ಉದಾಹರಣೆ ಯಾವುದು? ಸಾಲಿಡ್ ಇನ್ ಸಾಲಿಡ್. ಗ್ಯಾಸ್ ಇನ್ ಸಾಲಿಡ್. ಇಲ್ಲಿ ನೋಡ್ರಿ, ಪ್ಲಾಟಿನಂ ಮತ್ತು ಪಲಾಡಿಯಂ ಒಂದು ಪ್ಲೇಟ್ ತಗೊಂಡಿರಪ್ಪ ಅಂದ್ರ ಆ ಪ್ಲಾಟಿನಂ ಮತ್ತು ಪಲಾಡಿಯಂ ಪ್ಲೇಟ್ ಮೇಲೆ ಈ ರೀತಿ ಪೋರ್ಸ್ಗಳು ಇರ್ತಾವ. ಪೋರ್ಸ್ ಅಂದ್ರೆ ಏನ್ ಗೊತ್ತದಿಲ್ಲ? ಹೋಲ್ಸ್ಗಳು ಇರ್ತಾವ. ಆ ಹೋಲ್ಸ್ನಾಗ ಏನಾಗಿರ್ತದಪ್ಪ ಅಂದ್ರ ಹೈಡ್ರೋಜನ್ ಗ್ಯಾಸ್ ಹೋಗಿ ಕುತ್ಕೊಂಡ್ಬಿಡ್ತದ. ಹಾಗಾಗಿ ಹೈಡ್ರೋಜನ್ ಇನ್ ಪ್ಲಾಟಿನಂ ಅಂಡ್ ಪಲ್ಲಾಡಿಯಂ PD. ಇದು ಕೂಡ ಒಂದು ಎಕ್ಸಾಂಪಲ್. ಗ್ಯಾಸ್ ಇನ್ ಸಾಲಿಡ್ ಸೊಲ್ಯೂಷನ್ಗೆ ಹೈಡ್ರೋಜನ್ ಇನ್ ಪ್ಲಾಟಿನಂ ಅಂಡ್ ಪಲ್ಲಾಡಿಯಂ ಕೂಡ ಒಂದು
ಉದಾಹರಣೆ ಆಗ್ತದ. ಇಲ್ಲಿ ನೋಡ್ರಿ, ಇದು ಅಲಾಯ್ಸ್ ಮಿಶ್ರಲೋಹ, ಅಲಾಯ್ಸ್ ಮಿಶ್ರಲೋಹ. ಇದು ಅಮಲ್ಗಮ್. ಇಲ್ಲೇನಾಗ್ಯದಪ್ಪ ಅಂದ್ರ ಮರ್ಕುರಿ ಐರನ್ ಸೇರ್ತಂದ್ರ ಐರನ್ ಅಮಲ್ಗಮ್ ಸಿಗ್ತದ. ಒಂದ್ ವೇಳೆ ಜಿಂಕ್ ಸೇರಿದೆವಪ್ಪ ಅಂದ್ರ ಐರನ್ ಜಾಗಿನಾಗ ಜಿಂಕ್ ಅಮಲ್ಗಮ್ ಆಗ್ತದ. ಕಾಪರ್ ಸೇರಿಸಿದವಪ್ಪ ಅಂದ್ರ ಕಾಪರ್ ಅಮಲ್ಗಮ್ ಆಗ್ತದ. ಒಟ್ಟು ಟೋಟಲ್ ಆಗಿ ಲಿಕ್ವಿಡ್ ಇನ್ ಸಾಲಿಡ್ಗೆ ಒಂದು ಉದಾಹರಣೆ ಅಂದ್ರ ಅಮಲ್ಗಮ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಲಿಕ್ವಿಡ್ ಸೊಲ್ಯೂಷನ್ ಆಯ್ತು, ಈಗ ಸಾಲಿಡ್ ಸೊಲ್ಯೂಷನ್ ಆಯ್ತು. ನೆಕ್ಸ್ಟ್ ಗ್ಯಾಸಿಯಸ್ ಸೊಲ್ಯೂಷನ್. ನಾನು ಅವಾಗ ಹೇಳಿನಿ ಏನಪ್ಪಾ ಅಂದ್ರ ಗ್ಯಾಸಿಯಸ್ ಸೊಲ್ಯೂಷನ್ದಾಗ ಸಾಲ್ವೆಂಟ್ ಮಾತ್ರ ಗ್ಯಾಸ್ ಇರ್ತದ. The physical states of solvent is gas, then the solution is known as gaseous solution. Physical state ಏನಾಗಿರ್ತದ, ಗ್ಯಾಸ್ ಇತ್ತಪ್ಪ ಅಂದ್ರ ಆ ಸೊಲ್ಯೂಷನ್ ನ ಗ್ಯಾಸಿಯಸ್ ಸೊಲ್ಯೂಷನ್ ಅಂತೇಳಿ ಕರೀತಾರ. ಗ್ಯಾಸಿಯಸ್ ಸೊಲ್ಯೂಷನ್. ಗ್ಯಾಸ್ ಸೊಲ್ಯೂಷನ್ ಸಾಲ್ವೆಂಟ್ ಏನಾಗಿರ್ಬೇಕು, ಗ್ಯಾಸ್. ಸಾಲ್ವೆಂಟ್ ಏನಾಗಿರ್ಬೇಕು, ಗ್ಯಾಸ್. ಸಾಲ್ವೆಂಟ್ ಏನಾಗಿರ್ಬೇಕು, ಗ್ಯಾಸ್. ಸೊಲ್ಯೂಟ್ ಮೇ ಬಿ ಲಿಕ್ವಿಡ್, ಸಾಲಿಡ್ ಆರ್ ಗ್ಯಾಸ್. ಸೊಲ್ಯೂಟ್ ಏನಾಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಸಾಲಿಡ್ ಆಗಿರ್ಬೋದು, ಗ್ಯಾಸು ಆಗಿರ್ಬೋದು. ನೋಡ್ರಿ, if the physical state of solvent is gas, then the solution is known as gaseous solution. Based on this solute, gaseous solutions are also classified into three types. One is liquid in gas solution, second one is solid in gas solution, third one is gas in gas solution. ನೋಡ್ರಿ, ಲಿಕ್ವಿಡ್ ಇನ್ ಗ್ಯಾಸ್ ಇದಕ್ಕೊಂದು ಉದಾಹರಣೆ ಏನಪ್ಪಾ ಅಂದ್ರ ಹ್ಯೂಮಿಡಿಟಿ. ಹ್ಯೂಮಿಡಿಟಿ ಹೌದಿಲ್ಲ, ಏರಲ್ಲಿ ಹ್ಯೂಮಿಡಿಟಿ ಇರ್ತದ ನೋಡು, ಅಲ್ಲೇನಾಗಿರ್ತದ ಗ್ಯಾಸ್ನಾಗ ಕೂಡ ಲಿಕ್ವಿಡ್ ಪಾರ್ಟಿಕಲ್ಸ್ ಇರ್ತಾವ. ಈ ಲಿಕ್ವಿಡ್ ಇನ್ ಗ್ಯಾಸ್ ಕ ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂದ್ರ ಹ್ಯೂಮಿಡಿಟಿ. ಹ್ಯೂಮಿಡಿಟಿ ಇನ್ ಏರ್, ಹ್ಯೂಮಿಡಿಟಿ ಇನ್ ಏರ್. ನೆಕ್ಸ್ಟ್ ಸಾಲಿಡ್ ಇನ್ ಗ್ಯಾಸ್. ಸಾಲಿಡ್ ಇನ್ ಗ್ಯಾಸ್ ಎಕ್ಸಾಂಪಲ್ ಯಾವುದು, ಅಯೋಡಿನ್ ವೇಫರ್ಸ್. ಅಯೋಡಿನ್ ವೇಫರ್ಸ್. ಈ ಅಯೋಡಿನ್ ವೇಪರ್ಸ್ ದಾಗ ಏನಿರ್ತಾವಪ್ಪ, ವೇಪರ್ಸ್ ಅಂದ್ರ ಗ್ಯಾಸ್ ಅಲ್ಲ, ಆ ಗ್ಯಾಸ್ನಾಗ ಕೂಡ ಈ ಅಯೋಡಿನ್ ಕಂಟೆಂಟ್ಸ್ ಇರ್ತದ. ಹಾಗಾಗಿ ಅಯೋಡಿನ್ ವೇಪರ್ಸ್ ಕೂಡ ಸಾಲಿಡ್ ಇನ್ ಗ್ಯಾಸ್ಗೆ ಒಂದು ಉದಾಹರಣೆ ಆಗ್ತದ. ಗ್ಯಾಸ್ ಇನ್ ಗ್ಯಾಸ್, ಏರ್, ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ವಾಯು ಕೂಡ ಗ್ಯಾಸ್ ಇನ್ ಗ್ಯಾಸ್ಗೆ ಒಂದು ಉದಾಹರಣೆ ಆಗ್ತದ. ನೋಡ್ರಿ, ಇಷ್ಟೆಲ್ಲ ಕಲ್ತೀವಿ ಇವತ್ತು. ಏನಪ್ಪ ಅಂದ್ರ ಸೊಲ್ಯೂಷನ್ ಅಂದ್ರೆ ಏನು ಗೊತ್ತಾಯ್ತು ನಮ್ಗ. ಸೊಲ್ಯೂಷನ್ ಅಂದ್ರೆ ಏನು, ಇಟ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸರ್ ಆಫ್ 2 or more ಕಾಂಪೊನೆಂಟ್ಸ್ ಅಂತೇಳಿ ಸಿಂಪಲ್ ಆಗಿ ಹೇಳ್ಬೋದು. ಅಥವಾ ಇಲ್ಲ ನಾ ಪೂರ್ತಿಯಾಗಿ ಹೇಳ್ತೀನಪ್ಪ ಅಂದ್ರ ಇಟ್ ಈಸ್ ಎ ಹೋಮೋಜಿನಸ್ ಮಿಕ್ಸರ್ ಆಫ್ 2 or more chemically non-reacting species whose composition varied at certain limit ಅಂತೇಳಿ ಸಂಕ್ಷಿಪ್ತವಾದ್ದು ಕೂಡ ನೀವು ಹೇಳ್ಬೋದು. ಸೊಲ್ಯೂಷನ್ ಅಂದ್ರೆ ಸೊಲ್ಯೂಷನ್ ಅಲ್ಲಿ ನಾವು ಬೇಸ್ಡ್ ಆನ್ ದಿ ಕಾಂಪೊನೆಂಟ್ಸ್ we have divided into 3 types. One is binary solution, second one is ternary solutions, third one is quaternary solution. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಸಿಲೆಬಸ್ ಇರ್ತಕ್ಕಂಥದ್ದು ಬೈನರಿ ಸೊಲ್ಯೂಷನ್ ಅಷ್ಟೇ. ವಾಟ್ ಇಸ್ ಮೀನ್ ಬೈ ಬೈನರಿ ಸೊಲ್ಯೂಷನ್? ಬೈನರಿ ಸೊಲ್ಯೂಷನ್ ಮೀನ್ಸ್ ಇಟ್ ಕಂಟೈನ್ಸ್ ಓನ್ಲಿ 2 components. One component is called solvent, another component is called solute. ಬೈನರಿ ಸೊಲ್ಯೂಷನ್ ಅಂದ್ರೇನು ಗೊತ್ತಾಯ್ತು. ನೆಕ್ಸ್ಟ್ ಯಾವುದಕ್ಕೆ ಸೊಲ್ಯೂಟ್ ಅನ್ಬೇಕು, ಯಾವುದಕ್ಕೆ ಸಾಲ್ವೆಂಟ್ ಅನ್ಬೇಕು. ಇನ್ ಸೊಲ್ಯೂಷನ್ಸ್ ದ ಕಂಪೋನೆಂಟ್ ವಿಚ್ ಆರ್ ಇನ್ ಲಾರ್ಜರ್ ಕ್ವಾಂಟಿಟಿ, ದೆನ್ ದ ಕಂಪೌಂಡ್ ಇಸ್ ಕಾಲ್ಡ್ ಸಾಲ್ವೆಂಟ್. ವಿಚ್ ಆರ್ ಇನ್ ಲೆಸರ್ ಕ್ವಾಂಟಿಟಿ, ದೆನ್ ದ ಕಂಪೋನೆಂಟ್ ಇಸ್ ಕಾಲ್ಡ್ ಸೊಲ್ಯೂಟ್. ಅಂದ್ರೆ ಒಂದು ಸೊಲ್ಯೂಷನ್ದಾಗ ಯಾವುದು ಸಾಲ್ವೆಂಟು ಯಾವುದು ಸೊಲ್ಯೂಟು ಅಂತಕ್ಕಂಥದ್ದು ತಿಳ್ಕೊಂಡ್ರಿ. ನೆಕ್ಸ್ಟ್ ಬೇಸ್ಡ್ ಆನ್ ದಿ ಫಿಸಿಕಲ್
states of solvent solutions are further classified into solid solutions, liquid solutions and gaseous solutions. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ರಿ. ನೆಕ್ಸ್ಟ್ ಸಾಲಿಡ್ ಸೊಲ್ಯೂಷನ್ಸ್ ಅಲ್ಲೂ ಕೂಡ ಸಾಲಿಡ್ ಸೊಲ್ಯೂಷನ್ಸ್ ಅಂದ್ರೇನು, ಸಾಲಿಡ್ ಆಗಿರಬೇಕು, ಲಿಕ್ವಿಡ್ ಏನಾದರೂ ಆಗಿರ್ಬೋದು, ಏನಾದರೂ ಅಂದರೆ ಗ್ಯಾಸ್ ಆಗಿರ್ಬೋದು, ಸಾಲಿಡ್ ಆಗಿರ್ಬೋದು ಅಥವಾ ಲಿಕ್ವಿಡ್ ಆಗಿರ್ಬೋದು. ಇಫ್ ದ ಸೊಲ್ಯೂಟ್ ಈಸ್ ಲಿಕ್ವಿಡ್ ಇನ್ ಸಾಲಿಡ್ ಸೊಲ್ಯೂಷನ್ then the solution is known as liquid in solid solution. ಒಂದು ವೇಳೆ ಸಾಲಿಡ್ ಆಗಿತ್ತಂದ್ರೆ ಸಾಲಿಡ್ ಆಗಿತ್ತಂದ್ರೆ ಸಾಲಿಡ್ ಇನ್ ಸಾಲಿಡ್ ಸೊಲ್ಯೂಷನ್, ಮತ್ತೆ ಗ್ಯಾಸ್ ಆಗಿತ್ತಂದ್ರೆ ಗ್ಯಾಸ್ ಇನ್ ಸಾಲಿಡ್ ಸೊಲ್ಯೂಷನ್. 3 ಭಾಗ ಮಾಡಿವಿ. ನೆಕ್ಸ್ಟ್ ಲಿಕ್ವಿಡ್ ಸೊಲ್ಯೂಷನ್ ಅಲ್ಲೂ ಕೂಡ ಸೊಲ್ಯೂಟ್ ನ ಆಧಾರದ ಮೇಲೆ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್, ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್, ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸ್ ಕೂಡ ಓದಿವಿ. ನೆಕ್ಸ್ಟ್ ಗ್ಯಾಸಿಯಸ್ ಸೊಲ್ಯೂಷನ್ದಾಗ ಸೊಲ್ಯೂಟ್ ಲಿಕ್ವಿಡ್ ಆಗಿತ್ತಂದ್ರೆ ಲಿಕ್ವಿಡ್ ಇನ್ ಗ್ಯಾಸ್ ಸೊಲ್ಯೂಷನ್, ಸೊಲ್ಯೂಟ್ ಸಾಲಿಡ್ ಆಗಿತ್ತಂದ್ರೆ ಸಾಲಿಡ್ ಇನ್ ಗ್ಯಾಸ್ ಸೊಲ್ಯೂಷನ್, ಸೊಲ್ಯೂಟ್ ಗ್ಯಾಸ್ ಆಗಿತ್ತಂದ್ರೆ ಗ್ಯಾಸ್ ಇನ್ ಗ್ಯಾಸ್ ಸೊಲ್ಯೂಷನ್ ಅಂತೇಳಿ ಓದಿದ್ರಿ. ಇಷ್ಟೆಲ್ಲ ಇವತ್ತಿನ ದಿನ ನೋಡಿದ್ವಿ. ನೆಕ್ಸ್ಟ್ ದಿನ ನಾಳೆ ದಿನ ಏನು ಮಾಡುವಾರಪ್ಪ ಅಂದ್ರ ಕಾನ್ಸಂಟ್ರೇಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಕಾನ್ಸಂಟ್ರೇಷನ್ ಟರ್ಮ್ ಬಗ್ಗೆ ಅರ್ಥ ಮಾಡ್ಕೊಂಬರಿ. ಆ ಕಾನ್ಸಂಟ್ರೇಷನ್ ಟರ್ಮ್ದಲ್ಲಿ ಕೂಡ ನ್ಯೂಮರಿಕಲ್ಸ್ ಇರ್ತಾವ. ಆ ನ್ಯೂಮರಿಕಲು ಹಂಗೆ ಹೇಳ್ತಾ ನೋಡ್ಕೊಂಡು ಹೋಗೋರಿ. ಇದೇ ರೀತಿ ಪ್ರತಿದಿನ ಒಂದೊಂದು ಟಾಪಿಕ್ಸ್ ಬಗ್ಗೆ, ಒಂದೊಂದು ಚಾಪ್ಟರ್ ಬಗ್ಗೆ, ಒಂದು ಚಾಪ್ಟ್ರಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಟಾಪಿಕ್ಸ್ಗಳ ಬಗ್ಗೆ ಪ್ರತಿದಿನ ಇದೇ ರೀತಿಯಾಗಿ ಲೆಕ್ಚರ್ ನಡೀತಾ ಇರ್ತದ. ತಾವು ದಯಮಾಡಿ ಪ್ರತಿದಿನ ಈ ಒಂದು ಚಾಪ್ಟರನ್ನು ನೋಡ್ತಾ ಇರಬೇಕು. ಏನಾದರೂ ನೆಕ್ಸ್ಟ್ ಅರ್ಥ ಆಗಿದಿಲ್ಲಪ್ಪ ಅಂದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ಯಾವ ರೀತಿ ಅರ್ಥ ಆಗಿಲ್ಲ, ಇನ್ನೂ ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಮಾಡಬೇಕಾಗಿತ್ತು ಅನ್ನೋದು ಕೂಡ ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಅದೇ ರೀತಿ ಇದರ ಜೊತೆಗೆ 12ನೇ ತರಗತಿಯ ಜೊತೆಗೆ ನಾಳೆಯಿಂದ ನಮ್ಮ ಭಾಗದ ಹಳ್ಳಿ ಹುಡುಗರಿಗೋಸ್ಕರನೇ 10ನೇ ತರಗತಿಯ ಗಣಿತ ವಿಷಯದ ಬಗ್ಗೆಯೂ ಕೂಡ ಅಧ್ಯಯನ ತರಬೇತಿ ನೀಡಲಾಗ್ತದ. ಜೊತೆಗೆ ಈ ಗಣಿತ ವಿಷಯವು ಬೋತ್ ಇಂಗ್ಲಿಷ್ ಮೀಡಿಯಂಗೂ ಮತ್ತು ಕನ್ನಡ ಮೀಡಿಯಂಗೂ ತಿಳಿಯೋ ಥರ ಎಕ್ಸ್ಪ್ಲನೇಷನ್ ಮಾಡಲಾಗ್ತದ. ಮತ್ತು 10ನೇ ತರಗತಿಯ ವಿಜ್ಞಾನ ವಿದ್ಯಾರ್ಥಿಗಳಿಗೋಸ್ಕರವೂ ಕೂಡ ನಾವು ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀವಿ. ದಯವಿಟ್ಟು ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಇವತ್ತಿನ ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇಷ್ಟು